जगत्यजोक्षीण सुखात्मबिम्बः कैश्वर्यकान्तिप्रसुसरोदितः स्वभक्तसन्तापदृष्टहन्ता रामावतारो हरिरीशचन्द्रमाः ततः पुलस्तस्य कुले प्रसूतौ तावादिदैत्यौ जगदेकशत्रु वरैरवध्यौ वरतः पुरा हरेः सुरैः अजेयौच वराद्रिधातुः सर्वैः अजेयः सतकुम्भकर्णः पुरातने जन्मनि धातुरेव. ರಾಮಚಂದ್ರ ದೇವರು ಅವತಾರ ಮಾಡಲಿಕ್ಕೆ ಅವತಾರಿಕೆಯನ್ನು ಶ್ರೀಮದಾಚಾರ್ಯ ಕೊಡ್ತಾರೆ. ರಾಮದೇವರ ಅವತಾರ ಮಾಡಬೇಕು ಅಂತಂದ್ರೆ ರಾವಣನ ಹಾವಳಿ ಹೇಗಿತ್ತು ಅಂತ ನಿನ್ನೆ ನಾವು ಶ್ರವಣ ಮಾಡಿದ್ವಿ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ರಾಮಾದಿವದ್ವರ್ತಿತವ್ಯಂ ನ ರಾವಣಾದಿವತ್. ರಾಮನ ಆದರ್ಶವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ, ರಾವಣನಂತೆ ಅಲ್ಲ. ರಾವಣ ಮಹಾದುಷ್ಟ. ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ ಬ್ರಾಹ್ಮಣರ ಮನೆಗೆ ಬೆಂಕಿ ಹಚ್ಚಿಸ್ತಾ ಇದ್ದಂತೆ. ಯಜ್ಞ ಮಾಡ್ತಾ ಇದ್ರೆ ಅವರು ಹಿರಣ್ಯಕಶಿಪನೇ ರಾವಣನಾಗಿ ಬಂದಿದ್ದಲ್ಲ. ಅವರು ಮುಖದಿಂದ ವೇದವನ್ನು ಹೇಳಿದ್ರೆ ವೇದವೇದ್ಯನಾದ ಪರಮಾತ್ಮನ ಸ್ತುತಿ ಅದು ಅಂತ ಹೇಳಿ ಎಲ್ಲಾ ಬ್ರಾಹ್ಮಣರಿಗೆ ವೇದ ಹೇಳದೇ ಇದ್ದಂಗೆ ಮಾಡ್ತಾ ಇದ್ದಂತೆ. ಸ್ವಾರಸ್ಯ ಇಷ್ಟೇ, ಕಲಿಯುಗದ ಬ್ರಾಹ್ಮಣರೆಲ್ಲ ರಾವಣನಿಗೆ ಹೇಳಿದ್ರು, ನಾವು ವೇದನೇ ಹೇಳಲ್ಲ, ನೀನೇನು ಆಪರೇಷನ್ ಮಾಡೋದು ಬೇಕಾಗಿಲ್ಲ. ಅದಕ್ಕೆ ವೇದಾಂತಾರೆ ವೇದವನೋದದ ವಿಪ್ರದಾನೇಗೆ. ನಮಗೆ ವೇದವನ್ನ ಅಧ್ಯಯನ ಮಾಡದೆ ಹೋದರೆ ನಮಗೆ ಶಾಖಾರಂಡ ಅಂತ ಕರೀತಾರಂತೆ. ವಿಧವಾ ಸ್ತ್ರೀಯರಿಗೂ ವೇದ ಓದದೇ ಇದ್ದವರಿಗೆ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟು ಮೈಲಿಗೆ ನಾವು ಎಷ್ಟೇ ಮಡಿ ಮಾಡ್ತೀವಿ ಎಂದರೂ ಕೂಡ ವೇದ ಓದಿಲ್ಲ ಅಂದ್ರೆ ಮಡಿ ಕೆಲಸ ಬರಲ್ಲ. ಕಡೆ ಪಕ್ಷ ಪೂಜಾ ಕಾಲಕ್ಕೆ ಮಾಡೋ ವೇದಗಳನ್ನು ಓದಿ. ಕುರು ಸುತ್ತ ಬರಬೇಕು, ಶ್ರೀ ಸುತ್ತ ಬರಬೇಕು, ಬಳಿಕ ಸುತ್ತ ಬರಬೇಕು, ಬನ್ನಿ ಸುತ್ತ ಬರಬೇಕು, ಪಂಚಾಮೃತ ಸೂಕ್ತ ಬರಬೇಕು. ಬರೀ ಪಂಚಾಮೃತ ಕುಡಿಯೋದಲ್ಲ, ಪಂಚಾಮೃತ ಸೂಕ್ತನೂ ಬಂದಿರಬೇಕು. ಅದಲ್ಲ, ಕುರು ಸುತ್ತ ಬರಬೇಕು. ಹೀಗೆ ಮಿನಿಮಮ್ ಅನ್ನೋದು ಬೇಡ ಬಂದಿರಬೇಕು. ಕಡೆ ಪಕ್ಷ ಸ್ವಲ್ಪ ಸಮಾಧಾನ ಆಗುತ್ತೆ ಎಲ್ಲರಿಗೂ. ವೇದ ಓದಿದೆ, ವೇದವನ್ನು ಓದದೇ ಇದ್ರೆ ಬ್ರಾಹ್ಮಣನಿಗೆ ಬ್ರಾಹ್ಮಣತ್ವನೇ ಬರೋದಿಲ್ಲ ಅಂತ ನಾವು ಹೇಳೋದಲ್ಲ, ಮಧ್ವಾಚಾರ್ಯ ಹೇಳ್ತಾರೆ. ವೇದ ಓದಲೇಬೇಕು. ಆದ್ದರಿಂದ ಅಂತಹ ವೇದವನ್ನು ಓದಿದ ಬ್ರಾಹ್ಮಣರಿಗೆ ಹಿಂಸೆ ಮಾಡ್ತಾ ಇದ್ದ. ಗೋ ಬ್ರಾಹ್ಮಣ ಹಿತಾಯಚ ಅಂತ ಶಾಸ್ತ್ರ. ಅವನೇನ್ ಮಾಡ್ತಾ ಇದ್ದ, ಬ್ರಾಹ್ಮಣನಿಗೆ ಹಿಂಸೆ ಮಾಡ್ತಾ ಇದ್ದ. ಗೋವುಗಳಿಗೆ ಎಂತ ನೀಚಲಿದ್ದಾರೆ ಅವರ ಅಂದ್ರೆ ಹುಲ್ಲು ತೋರಿಸ್ಬೇಕಾಗ್ತಾರೆ ಗೋವುಗಳಿಗೆ. ಅಲ್ಲಿ ಹುಲ್ಲು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಆ ಗೋವುಗಳು ತಲೆ ಬಗ್ಗಿ ಹುಲ್ಲು ತಿನ್ನಕ್ಕೆ ಹೋದ್ರೆ ತಲೆ ಕತ್ತಿಸ್ತಾ ಇದ್ದಾರೆ. ಗೋ ಹತ್ಯೆ ಈ ರೀತಿ ಮಾಡ್ತಾ ಇದ್ದಂತೆ ದುರ್ಮಾರ್ಗ. ಇಂತಹ ದುರ್ಮಾರ್ಗ ಇವನು ಸಾಯಬೇಕು, ಇವನು ನಾಶ ಆಗಬೇಕು, ಭೂಭಾರ ಹರಣ ಆಗಬೇಕು. ಸ್ವಾಮಿ ನೀನು ಒಂದು ಅವತಾರ ಮಾಡಬೇಕು ಅಂದಾಗ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಬ್ರಹ್ಮದೇವರ ಮೊರೆ ಹೋಗ್ತಾರೆ. ಆಗ ದೇವತೆಗಳನ್ನೆಲ್ಲ ಮುಂದೆ ಮಾಡಿಕೊಂಡು ಬ್ರಹ್ಮದೇವರು ಪರಮಾತ್ಮನ ಹತ್ರ ಒಂದು ಸ್ತೋತ್ರ ಮಾಡ್ತಾರಂತೆ. ತದಾಪ್ಯಚೂರ್ಣಯಮೇವ ಜಾಗೃತಃ ವಿಧಾಯ ದೇವಾಃ ಪುರುಹೂತ ಪೂರ್ವಕಾಃ ಪಯೋಂಬುಧೌ ಭೋಗಿವ ಭೋಗಶಾಯಿನಂ ತನೆತ್ಯಯೋಗ್ಯಂ ಶ್ರುತಿಮಭ್ಯಯೋಜಯನ್. ಎಲ್ಲಿ ಬಂದ್ರು? ಇದನ್ನೇ ಕನಕದಾಸರು ಹೇಳಿದ್ದು. ಶ್ರೀಮದಾಚಾರ್ಯರ ಮಾತನ್ನೇ ಟ್ರಾನ್ಸ್ಲೇಟ್ ಮಾಡಿದ್ದು ಕನಕದಾಸರು. ಇಷ್ಟು ದಿನಗಿ ವೈಕುಂಠ ಎಷ್ಟು ದೂರವು ಎನ್ನು ಕಲಿತೆ, ದೃಷ್ಟಿಯಿಂದಲಿ ನಾನು ಕಂಡೆ ದೃಷ್ಟಿಗೀಶನ ಶ್ರೀರಂಗಧಾರಿ. ನಾಗಶಯನನ ಮೂರುತಿ ಕಂಡೆ, ಭೋಗಿಶಯನನ ಮೂರುತಿ ಕಂಡೆ, ಭಾಗವತರ ಸಮ್ಮೇಳವ ಕಂಡೆ, ಕಾದಿನೆಯಾದಿ ಕೇಶವನನ ಕಂಡೆ. ಇಷ್ಟು ದಿನ ಅದೇ ಪಯಂಬುರೋ ಭೋಗಿಪ ಭೋಗಶಾಯಿನಂ ನಾಗಶಯನನ ಮೂರುತಿ ಕಂಡೆ. ಅದೇ ಮಧ್ವಾಚಾರ್ಯ ಮಾತೇ ಅದು. ಪಯೋಂಬುದೋ ಭೋಗಿಪ ಭೋಗಶಾಯಿನಂ, ಶೇಷಶಾಹಿಯಾದ ಪರಮಾತ್ಮನನ್ನ ಕಂಡರು ಬ್ರಹ್ಮಾದಿಗಳು. ನಾಗಶಯನನ ಮೂರುತಿ ಕಂಡೆ. ಏನು ಮಧ್ವಾಚಾರ್ಯರ ಆಸ್ ಇಟ್ ಈಸ್ ಟ್ರಾನ್ಸ್ಲೇಷನ್ ಅಂದ್ರೆ ಕನಕದಾಸರು ಮಾಡಿದ್ದಾರೆ. ಇಷ್ಟು ದಿನ ವೈಕುಂಠ ದೇವರನ್ನ. ಆದ್ದರಿಂದ ಇಂಥ ಮಹಾನುಭಾವನ ಪರಮಾತ್ಮನ ಹತ್ರ ಬಂದು ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ತ್ವಮೇಕ ಈಶಃ ಪರಮಸ್ವತಂತ್ರ ತ್ವಮಾದಿರಂತಹ ಜಗತಾಂ ನಿಯೋಕ್ತ ಸ್ವದಾತ್ಮೇವ ಅಖಿಲಮಂಬುಜೋದ್ಭವ ವಿನೀತಿರೇ ಕ್ರಿಯಾಶ್ಚ ನಮಸ್ತೆಯಲ್ಲಿ. ಎಲ್ಲ ಶಾಸ್ತ್ರ ಸಿದ್ಧಾಂತವನ್ನು ಸ್ತೋತ್ರ ಮಾಡಬೇಕು. ತ್ವಮೇಕಃ ನೀನೇ ಪ್ರಧಾನ, ಈಶಃ ಅವರು ಈಶಾ ಅಂತ ತಲೆಯಲ್ಲಿ ಬರೋದೇ ಇರ್ತದೆ. ಬ್ರಹ್ಮದೇವರು ಈಶಾನ್ಯ ಸ್ತೋತ್ರ ಮಾಡಿದ್ದಾರೆ ಅಂದ್ರೆ ಈಶ್ವರನ ಸ್ತೋತ್ರ ಮಾಡ್ತಾರೆ, ರುದ್ರದೇವ ಸ್ತೋತ್ರ ಮಾಡ್ತಾರೆ ಬ್ರಹ್ಮದೇವರು.
ಬ್ರಹ್ಮದೇವರಿಗೆ ಈಶ ಅಂದ್ರು ಅಂದ್ರೆ ಈಶ್ವರ ಅಂದ್ರೆ ಶಬ್ದಕ್ಕರ್ಥ ಏನು? ವಾದರಾಜರು ಮೊದಲಾದಂತ ಜ್ಞಾನಿಗಳು ತಿಳಿಸ್ತಾರೆ. ಈಶ್ವರ ಅಂದ್ರೆ ಈ ಅಂದ್ರೆ ವೇದಗಳು, ಆ ವೇದಕ್ಕೆ ಮುಖ್ಯಾಭಿಮಾನಿಯಾದ ಲಕ್ಷ್ಮೀದೇವಿಗೆ ಈ ಅಂತ. ಶ ಅಂದ್ರೆ ಶಂರೂಪೇ ಹೃದಯವಾಯೌ, ಮುಖ್ಯ ಪ್ರಾಣ ದೇವರು ಎಲ್ಲರಿಗೂ ಸುಖವನ್ನು ಕೊಡ್ತಕ್ಕವರಾದ ಕಾರಣ ಶಂ ಅಂದ್ರೆ ಸುಖ, ಸುಖ ಉಳ್ಳವರು, ಸುಖ ಕೊಡತಕ್ಕವರು. ವಾಯುದೇವರು ಸುಖ ಉಳ್ಳವರು, ಅವನು ನಂಬಿದವರಿಗೆ ಸುಖವನ್ನು ಕೊಡ್ತಕ್ಕವರಾದ್ರಿಂದ ವಾಯುದೇವರಿಗೆ ಶಂ ಅಂತ. ಈ ಅಂದ್ರೆ ವೇದಾಭಿಮಾನಿಯಾದ ಲಕ್ಷ್ಮೀದೇವಿ ಅಂತ ಅರ್ಥ. ಈ ಶ ವರ ಅಂತ ಹೆಸರು. ಈಶ್ವರ ಅಂದ್ರೆ ಈ ಅಂದ್ರೆ ಸಕಲ ವೇದಕ್ಕೆ ಮುಖ್ಯಾಭಿಮಾನಿಯಾದ ಲಕ್ಷ್ಮೀದೇವಿ ಈ, ಎಲ್ಲರಿಗೂ ಸುಖವನ್ನು ಕೊಡ್ತಕ್ಕ ವಾಯುದೇವರು ಶಂ. ತಯೋಹೋ ಅವರಿಬ್ಬರಿಗೆ ವರಹ ಶ್ರೇಷ್ಠ ಇದು ಈಶ್ವರ ನಾರಾಯಣ. ಅಂದ್ರೆ ಅರ್ಥ ಏನು? ನಿತ್ಯಪೂರ್ಣವಾದ ಲಕ್ಷ್ಮೀದೇವಿಗೂ ಮತ್ತು ಮುಖ್ಯ ಪ್ರಾಣದೇವರಿಗೂ ಸುಖವನ್ನು ಕೊಡ್ತಕ್ಕವನು ಅವರಿಗಿಂತ ಉತ್ತಮನಾದ ಕಾರಣ ಪರಮಾತ್ಮನನ್ನ ಈಶ್ವರ ಅಂತ ಕರೀತಾರೆ. ಈಶ್ವರ ಅಂತಂದ್ರೆ ನಾವು ಲೌಕಿಕವಾಗಿ ಮಾತನಾಡುವಾಗ ಮಹಾರುದ್ರ ದೇವರು ಅಂದುಕೊಂತೀವಿ, ಅದು ಔಪಚಾರಿಕ. ಯಾಕಂತ ಸಾಮಾನ್ಯಕ್ಕೆ ತಾತನ ಹೆಸರು ಮೊಮ್ಮಕ್ಕಳು ಇರುವ ಕ್ರಮ ಇದೆಯಲ್ಲ, ಅದರಿಂದ ತಾತನ ಹೆಸರೇ ರುದ್ರದೇವರಿಗೆ ಇಟ್ಟಿದ್ದಾರೆ, ಅದು ಈಶ್ವರ ಅಷ್ಟೇ. ಅದು ತಾತನ ಹೆಸರನ್ನು ಇಟ್ಟಿದ್ದು ಅಂತ ಅನುಸಂಧಾನವೇ ಹೊರತು ಈಶ್ವರತ್ವ ಅನ್ನೋದು ರುದ್ರದೇವರಿಗಿಲ್ಲ ಅನ್ನೋದನ್ನ ಶಾಸ್ತ್ರ ತಿಳಿಸ್ತಾರೆ. ಈಶಃ ಸ್ವತಂತ್ರ ಅಂದ್ರೆ ಸತ್ಯ. ಎಲ್ಲಾ ಕ್ರಿಯೆಗಳು ಏನೇ ಮಾಡಿದ್ರು ಯಾರನ್ನ ಕೇಳಿ ದೇವರು ಮಾಡೋದೇ ಇಲ್ಲ, ಮತ್ತೆ ಯಾರು ಹೇಳಿದ್ರು ಕೇಳೋದು ಇಲ್ಲ. ಅವನು ಕೇಳೋದು ಒಬ್ಬರು ಮಾತಷ್ಟೇ. ಅದು ಅತ್ಯಂತ ಅಚ್ಚರಿ ಕೂರಿಸಿದ್ರೆ ವಾಯುದೇವರು ಬ್ರಹ್ಮದೇವರು. ಅವ್ರು ಹೇಳಿದ್ರೆ ಕೇಳ್ತಾನೆ, ವಾಯುದೇವರು ಹೇಳಬೇಕು. ಯಾಕೆ? ವಾಯುದೇವರು ಹೇಳಿದ್ದೇ ಕೇಳಿದ್ದು ಪರಮಾತ್ಮ. ಏನಂತ? ಯದಧೀನಂ, ಅದು ಪರಮಾತ್ಮನಿಗೆ ಹೇಳೋ ಕಾಲಕ್ಕೆ ಏನಂ ನ್ಯೂನಂ ಅನಾಥಂ ಏನಂ ಉದ್ಧರ ಇದು ವಿಜ್ಞಾಪನ ಕರ್ತೃಣ. ಪರಮಾತ್ಮ ಎಲ್ಲಿದ್ದಾನೆ? ಪರಮಾತ್ಮನ ತೊಡೆಯ ಮೇಲೆ ಎಡತೊಡೆಯ ಮೇಲೆ ಲಕ್ಷ್ಮೀದೇವಿ ಇರ್ತಾಳೆ. ವಾಯುದೇವರ ಸ್ಥಾನ ಯಾವುದು? ವಾಯುದೇವರು ಪರಮಾತ್ಮನ ಬಲ ತೊಡೆ ಮೇಲೆ ಕೂತಿರ್ತಾರಂತೆ. ಉದ್ಯತ್ತಿ ಪ್ರಕಾರ ಸಂಯಮ ಅಚ್ಯುತಾಂತೆ ಸ್ವಾಧೀನಮಸ್ಯ ಶಾಸ್ತ್ರ ಹೇಳ್ತಾ ಇದೆ. ಪರಮಾತ್ಮ ಕೂತಿದ್ರೆ ಪರಮಾತ್ಮನ ಎಡತೊಡೆ ಮೇಲೆ ಲಕ್ಷ್ಮೀದೇವಿ ಇದ್ದಾಳೆ. ಯಾವಾಗಲೂ ಹೆಂಡತಿಯನ್ನು ಎಡತೊಡೆ ಮೇಲೆ ಕೂಡಿಸ್ಕೋಬೇಕು. ಹೆಣ್ಣು ಕೊಡೋ ಕಾಲಕ್ಕೆ ಮದುವೆಯಲ್ಲಿ ಅತ್ತೆ ಮಾವಂಗೆ ಮನೆ ಸಂಬಂಧಪಟ್ಟವರಿಗೆ ಎಲ್ಲರಿಗೂ ಆ ಕನ್ಯೆಯನ್ನ ಬಲತೊಡೆ ಮೇಲೆ ಕೂರಿಸಿ ಹೆಣ್ಣೊಪ್ಪಿಸ್ಕೊಡ್ತಾರೆ. ಆದ್ರೆ ಕೊನೆಗೆ ಹುಡುಗನಿಗೆ ಹೆಣ್ಣೊಪ್ಪಿಸ್ಕೊಡ್ತಾರೆ. ಆ ಹುಡುಗನಿಗೆ ಕೊಡೋ ಕಾಲಕ್ಕೆ ಎಡತೊಡೆ ಮೇಲೆ ಕೂರಿಸ್ಕೋದು. ಕಲಿಯುವುದು ಹೇಳಿದ್ರು, ತೊಡೆ ಕೆಳಗೆಳ ತಲೆ ಮೇಲೆ ಕೂತ್ಬಿಟ್ಟಿದ್ದೀವಿ, ಅದು ಕೆಳಗೆ ಹಾಕಿರ್ತೀರಿ ನಮ್ಮನ್ನ ಅಂತ. ಅದಕ್ಕೆ ತಲೆ ಮೇಲೆ ಕೂಡೋದಲ್ಲ, ತೊಡೆ ಮೇಲೆ ಕೂಡ್ಬೇಕಷ್ಟೇ. ಅದಕ್ಕೆ ಹೆಂಡತಿ ಗಂಡನ ಎಡತೊಡೆ ಹೆಂಡತಿಯ ಜಾಗ. ಅದರಿಂದ ಲಕ್ಷ್ಮೀದೇವಿ ಪರಮಾತ್ಮನ ಎಡತೊಡೆ ಮೇಲೆ ಕೂತಿದ್ದಾಳೆ. ಬಲತೊಡೆ ಮೇಲೆ ಮಕ್ಕಳನ್ನು ಕೂರಿಸ್ಕೋಬೇಕು. ಆ ಪರಮಾತ್ಮನ ಅಚ್ಚರಿ ಕೂತೆ ವಾಯುದೇವರು, ಅದಕ್ಕೆ ಬಲತೊಡೆ ಮೇಲೆ. ಮಕ್ಕಳನ್ನು ಯಾವತ್ತೂ ಬಲತೊಡೆ ಮೇಲೆ ಕೂರಿಸ್ಕೋ, ಹೆಂಡತಿನ ಯಾವಾಗಲೂ ಎಡತೊಡೆ ಮೇಲೆ ಕೂರಿಸ್ಕೋ, ಮೊಮ್ಮಕ್ಕಳನ್ನ ಯಾವಾಗಲೂ ತಲೆ ಮೇಲೆ ಕೂರಿಸ್ಕೋ. ನಾವು ಕೂರಿಸ್ಕೊಳ್ಳೋದ್ರೆ ಅವೇ ಹತ್ತು ಕೂತ್ಕೊಳ್ತಾರೆ ತಲೆ ಮೇಲೆ, ಹೌದು, ಅದನ್ನ ಅವೇ ಹತ್ತು ಕೂತ್ಕೊಳ್ತಾರೆ. ಆದ್ರಿಂದ ನಾವೇ ಕೂರಿಸ್ಕೊಂಡ್ರೆ ನಿಶ್ಚಿತ. ಈ ರೀತಿ ಅಂತೂ ಇಂತಹ ಸರ್ವೋತ್ತಮನಾದ ಪರಮಾತ್ಮನನ್ನ ಸ್ವತಂತ್ರ ಸಮಾಧಿ ಎಲ್ಲರಿಗೂ ಆದಿಪುರುಷನಾಗಿದ್ದಿ. ಯಸ್ಯಾಂಬ ವಿಷಯಾವಸ್ಥೆ ಯೋಗ ನಿದ್ರಾಮ ಕನ್ಮತಃ. ಮುಂದೆ ಭಾಗವತ ಬರ್ತ ಸಂಕಟ, ಅದ್ರ ಭಾಗವತದಲ್ಲಿ ವಿಸ್ತಾರ ಮಾಡಿ. ಇಲ್ಲಿ ರಾಮಾಯಣ ಕಥೆಗೆ ಮಹತ್ವ ಕೊಡ. ಆಮೇಲೆ ನಿನ್ನ ಆಜ್ಞೆಯಿಂದಲೇ ಜಗತ್ತಿನ ಸಕಲ ವ್ಯಾಪಾರಗಳು ನಡೀತಾ ಇದೆ ಸ್ವಾಮಿ, ನೀನು ಅವತಾರ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಅದಕ್ಕೆ ವಿಶೇಷವಾಗಿ ಆ ಒಂದು ಭಗವಂತ ಅವರಿಗೆ ಆಜ್ಞೆಯನ್ನು ಮಾಡ್ತಾನೆ. ನಾನು ಅವತಾರ ಮಾಡ್ತೀನಿ. ದೇವತೆಗಳಿಗೆಲ್ಲ ಕೆಲವರಿಗೆ ಮಾನವ ರೂಪದಿಂದ, ಕೆಲವರಿಗೆ ಕಪಿಯ ರೂಪದಿಂದ, ಕೆಲವರು ರಾಕ್ಷಸ ರೂಪದಿಂದ ಅವತಾರ ಮಾಡೋಕ್ಕೆ ಆಜ್ಞೆ ಮಾಡುವಂತ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳಿದ. ರಾಕ್ಷಸ ರೂಪ ಅಂದ್ರೆ ದೈತ್ಯ, ಯಾವ ರಾವಣ ಕುಂಭಕರ್ಣನ ಜೊತೆಗೆ ವಿಭೀಷಣ ಅವತಾರ ಮಾಡಿದ್ರು. ವ್ಯಕ್ತಿಗಳು ದೈತ್ಯರಲ್ಲ, ದೇವತೆಗಳೇ. ಆದ್ರೆ ಆ ದೈತ್ಯರ ಜೊತೆ ಹುಟ್ಟಿದ್ರಲ್ಲ, ಆ ಯೋನಿಯಲ್ಲಿ ಹುಟ್ಲಿ ಅಂತ ತಿಳಿಸಿದ್ರು. ಆಮೇಲೆ ಕಪಿಗಳಾಗಿ ಕೋಟ್ಯಂತರ ದೇವತೆಗಳು ಅವತಾರ ಮಾಡಿದ್ರು. ಮುಖ್ಯವಾದ ಕಪಿ ಯಾರು? ಮಹಾನ್ ಕಪಿ. ಮುಖ್ಯವಾದ ಕಪಿ ಅಂದ್ರೆ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರ ಅವತಾರವನ್ನು ಬಹಳ ಚೆನ್ನಾಗಿ ಹೇಳ್ತಾರೆ ಶ್ರೀಮದಾಚಾರ್ಯ. ಅಂದ್ರೆ ಅವರೇ ಆದ ಕಾರಣ ಸದೇವತಾನಾಂ ಪ್ರಥಮಃ ಗುಣಾಧಿಕಃ ಬಭೂವ ನಾಮ್ನ ಹನುಮಾನ್ ಪ್ರಭಂಜನಃ. ಎಂತ ದೇವತಾನಾಂ ಪ್ರಥಮಃ ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ಎಂತೇಷು ತೇಷು ಸ್ವನಿದರ್ಶಯಂತಿ. ಮಧ್ವದೇವ ಪ್ರಮಾಣ ಕೊಡ್ತು ನಮಗೆ. ಯಾವುದಾದ್ರೂ ಲೋಕದಲ್ಲಿ ಸದ್ಗುಣ ಇದೆ ಅಂದ್ರೆ ಅದಕ್ಕೆ ಉದಾಹರಣೆ ಯಾರು ಅಂದ್ರೆ ಹನುಮಪ್ಪ. ಜ್ಞಾನ ಯಾರಿಗೆತ್ತು? ಹನುಮಪ್ಪನಿಗೆ. ಫಲ ಯಾರಿಗೆತ್ತು? ಹನುಮಪ್ಪನಿಗೆತ್ತು. ನಯ ಯಾರಿಗೆತ್ತು? ಹನುಮಪ್ಪನಿಗೆ. ವಿನಯ ಯಾರಿಗೆತ್ತು? ಹನುಮಪ್ಪನಿಗೆ. ಅದಕ್ಕೆ ಗಂಟೆಯ ಮೇಲಿನ ಪ್ರಾಣದೇವರು ಅಂತ ಒಂದು ಗಾದೆ.
ಬಹಳ ವಿನಯ ಇದ್ದವರಿಗೆ ಗಂಟೆ ಮೇಲಿನ ಪ್ರಾಣದೇವರು ಅಂತಾರೆ. ಗಂಟೆ ಮೇಲಿನ ಪ್ರಾಣದೇವರು ಗಂಟೆನೇ ಚೇಂಜ್ ಆಗಲ್ಲ, ಅದು ಯಾವಾಗಲೂ ಹೀಗೇನೆ. ಅದಲ್ಲ, ಕಡವ ಮುಗಿದ ಮುಖ್ಯ ಪ್ರಾಣ ಶ್ರೀಹರಿಗೆ ಎದುರಾಗಿ ಯಾವಾಗಲೂ ನಯಾವಿನಿಯಿಂದಲೇ ಸ್ವಾಮಿಯ ಎದುರಿಗೆ ನಿಂತಿರ್ತಾರೆ ಹನುಮಂತ ದೇವರು. ಸದೇವಾನಾಂ ಗುಣಾಧಿಕ ಮಹಾನುಭಾವರು, ಸದ್ಗುಣಗಳ ಗಣಿ ಹನುಮಂತ ದೇವರು. ಅವರು ಬಭೂವ ನಾಮ್ನ ಹನುಮಾನ್ ಪ್ರಭಂಜನ, ಇಲ್ಲಿ ಹನುಮಂತ ದೇವರು ಅವತಾರ ಮಾಡಿದ್ರು ಅಂತ ಸೂಕ್ಷ್ಮವಾಗಿ ಹೇಳ್ತಾರೆ ಶ್ರೀಮದಾಚಾರ್ಯ. ಅದಕ್ಕೆ ಕಥೆಯನ್ನು ಹೇಳ್ತಾರೆ. ಹನುಮಂತ ದೇವರು ಅವತಾರ ಮಾಡಿದ್ದು ಎಲ್ಲಿ? ಕಪಿಯಾಗಿ ಅವತಾರ. ಕಪಿಯಾಗಿ ಅವತಾರ ಮಾಡಿದ್ದು ಒಬ್ಬ ಕಪಿಯಲ್ಲೇ. ಅದಕ್ಕೆ ನರಸಿಂಹ ಪುರಾಣದ ಮಾತನ್ನ ಉದಾಹರಿಸ ವೇದವ್ಯಾಸರಿಗೆ ಹನುಮಂತ ದೇವರು ಕಪಿಯಾಗಿ ಅವತಾರ ಮಾಡಲಿಕ್ಕೆ ಕಥೆಯನ್ನು ತಿಳಿಸ್ತಾ ಅದಕ್ಕೆ ಕಾರಣವನ್ನೂ ಹೇಳ್ತಾರೆ. ಹನುಮಂತ ದೇವರು ಕಪಿಯಾಗಿ ಅವತಾರ ಮಾಡಲಿಕ್ಕೆ ಏನು ಕಾರಣ? ಶುದ್ಧೇ ಭಾಗವತೆ ಧರ್ಮೇ ನಿರತಃ ಯದ್ ವೃಕೋದರ ಅಂತ. ವೃಕೋದರ ಅಂದ್ರೆ ಹನುಮಂತ ದೇವರಿಗೂ ವೃಕೋದರ ಅಂತ ಹೆಸರು, ಹಿಂದೆಂದಿಗೂ ವೃಕೋದರ ಅಂತ ಹೆಸರು, ಮಧ್ವಾಚಾರ್ಯಗೂ ವೃಕೋದರ ಅಂತ ಹೆಸರು. ವೃಕೋದರ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ವೃಕ ಅಂದ್ರೆ ನರಿ ಅಂತ ಅರ್ಥ ಇದೆ, ತೋಳ ಅಂತ ಅರ್ಥ ಇದೆ. ವೃಕೋದರ ಅಂದ್ರೆ ತೋಳದಂತೆ ಹೊಟ್ಟೆ ಉಳ್ಳವನು. ತೋಳ ಹೊಟ್ಟೆ ಭಾಗ, ತೋಳ ಯಾವಾಗಲೂ ತಿಂತಾ ಇರುತ್ತೆ, ಅದಕ್ಕೆ ತೃಪ್ತಿ ಅನ್ನೋದೇ ಇಲ್ಲ ತೋಳಕ್ಕೆ. ಯಾವಾಗಲೂ ಆಹಾರ ಹೊಟ್ಟೆ ತಿಂತಾ ಇರುತ್ತೆ. ಅದರಂತೆ ಭೀಮಸೇನ ಕೂಡ ತೋಳದಂತೆ ಹೊಟ್ಟೆ ಉಳ್ಳವನು ಅಂತ ವ್ಯಾಖ್ಯಾನ ಮಾಡ್ತಾರೆ ಈ ಆಧುನಿಕರು. ಭೀಮದಾಚಾರ್ಯರು ಅದಕ್ಕೆ ವೃಕೋದರ ಅನ್ನೋ ಶಬ್ದಕ್ಕೆ ನೀನು ಹೇಳೋ ಅರ್ಥ ಅಲ್ಲಪ್ಪ. ಯಥಾರ್ಥ ಏನು ಗೊತ್ತಾ? ವೃಕೋ ನಾಮ ಮಹಾವನ್ನಿ ಉದರೇಯಶ್ಚ ಪ್ರತಿಷ್ಠಿತ. ವೃಕ ಅಂತ ಒಂದು ಅಗ್ನಿ, ಒಂದು ಅಗ್ನಿಯ ಹೆಸರು. ಎಂತ ಅಗ್ನಿ ಅದು? ಅಂಗುಷ್ಟ ಮಾತ್ರಂ ಜಗರೇ ಪ್ರತಿಷ್ಠಿತಂ ಜಾಜ್ಜಲ್ಯಮಾನಂ. ನಮ್ಮ ಜಾಗರಾಜ್ಞಿ ಇದೆಯಲ್ಲ, ಅದು ಎಷ್ಟಿರುತ್ತೆ ಗೊತ್ತಾ? ಜಾಗರಾಜ್ಞಿ ನಮ್ಮ ಹೊಟ್ಟೆಯಲ್ಲಿರೋ ಜಾಗರಾಜ್ಞಿ ಎಷ್ಟಿರುತ್ತೆ ಗೊತ್ತಾ? ಒಂದು ಕುದುರೆಯ ಭಾಗದಲ್ಲಿದ್ದ ಕೂದಲನ್ನು ತೆಗೆದು ಅದನ್ನ 1000 ಭಾಗ ಮಾಡಿದ್ರೆ, ಒಂದು ಕೂದಲನ್ನ 1000 ಭಾಗದಲ್ಲಿ ಒಂದು ಪೀಸ್ ಇದೆಯಲ್ಲ, ಅಷ್ಟೇ ನಮ್ಮ ಹೊಟ್ಟೆಲಿ ಜಾಗರಾಜ್ಞಿ ಇರ್ತಂತೆ. ಅಷ್ಟು ತುಂಬಿಸ್ಲಿಕ್ಕೆ ಬೆಳಿಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಫುಲ್ ಮೀಲ್ಸು, ಸಾಯಂಕಾಲ ಟೀ, ಅದ್ರ ಜೊತೆ ಏನಾದ್ರು ಆಗಬೇಕು, ಬರೀ ಅದರಿಂದ ಆಗಬಾರ್ದು. ರಾತ್ರಿ ಫುಲ್ ಮೀಲ್ಸ್ ಅಥವಾ ಮೀಲ್ಸ್ ಅಷ್ಟೇ ಊಟ ಫಲ. ಇಷ್ಟು ತುಂಬಿಸ್ಲಿಕ್ಕೆ ಇಷ್ಟಾದ್ರೂ ಕೂಡ ಯಾಕೋ ಏನೋ ಏನು ತಿನ್ನಂಗೆ ಆಗಿಲ್ಲ ಅಂತ. ಯಾರೋ ಒಬ್ರು ಕಾಂಪಿಟೇಷನ್ ಇಟ್ಟರಂತೆ ತಿನ್ನೋದಕ್ಕೆ. 25 ಚಟ್ಟಿ, 25 ನಿಂಬಟ್ಟು, 1 kg ಅವಲಕ್ಕಿ, ಒಗ್ಗರಣೆ ಅವಲಕ್ಕಿ, ನೆನ್ನೆ ಮಾಡಿದ್ರಲ್ಲ ಗೊಜ್ಜು ಅವಲಕ್ಕಿ, 25 ಉಂಡೆ, 25 7 ಕಪ್, ಎಲ್ಲ 25 ಯೋಗ ಪಾನಕ. ಇದಿಷ್ಟು ಕುಡಿಬೇಕು, ಇದಿಷ್ಟು ತಿನ್ಬೇಕು. ಅದೆಷ್ಟು ಒಬ್ಬನು ಕಾಂಪಿಟೇಷನ್ ನಲ್ಲಿ ಆಯ್ತು ನಾನು ತಿಂತೇನೆ ಕುಡಿತೀನಿ ಅಂತ ಎಲ್ಲ ತಿಂದು ಹಾಕ್ತ. ಅವನು ತಿಂದಿದ್ದು ನೋಡಿ ಎಲ್ಲರೂ ಎದುರುವುದು, ಎಲ್ಲ ಕೈ. ಅವ್ರ ಅಮ್ಮಂಗೆ ನನ್ನ ಮಗನಿಗೆ ದೃಷ್ಟಿ ಆಗುತ್ತೆ ಮತ್ತೆ ಇಲ್ಲಿ ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅಂತ ಕರ್ಕೊಂಡು ಹೋಗಿ ಮನೆಯೊಳಗೆ ಬಾಗಿಲು ಹಚ್ಚಿರ್ತಾ. ನೀವು ಹೊರಗೆ ಬರಬೇಡ ನೀನು. ಆವಾಗ ನಂತರ ಬಾಗಿಲು ಬಿಡ್ತಾನೆ, ಅಮ್ಮ ಬಾಗಿಲು ತೆಗಿತಾನೆ. ಯಾಕೆ? ನನಗೆ ಅಷ್ಟೇ ಆಗ್ತಾ ಇದೆ ಬಾಗಿಲು ತೆಗೆಯಂತ. ಅಂದ್ರೆ ಅಷ್ಟು ಕಾರ್ಯ ಮಾಡಿದ್ರೆ ಅವ್ನು ಹೊಟ್ಟೆ ತುಂಬಿಲ್ಲ. ಇದಕ್ಕೆ ನಮ್ಮ ಅವತಾರ ಭಾವಿಸಿ ನಮಗೆ. ಅದಕ್ಕೋಸ್ಕರ ಒಂದು ಸಣ್ಣ ಪುಟಾಕಿ, ಒಂದು ಸಣ್ಣ ತುಂಬ ಅಗ್ನಿ ತುಂಬಿಸಲಿಕ್ಕೆ ಇಷ್ಟು ಹೊಟ್ಟೆ ಇದ್ರೆ, ಇನ್ನ ವಾಯುದೇವರು ಎಂಟು ಅಡಿ ಇದ್ದಾರೆ ಕಲಿಯುಗದಲ್ಲಿ. ಮಧ್ವದಲ್ಲಿ ಬರುತ್ತೆ, ಮಧ್ವಾಚಾರ್ಯರು 8 ಅಡಿ ಇದ್ರಂತೆ. ಅದಕ್ಕೆ ಮೆರವಣಿಗೆಗೆ ಅವ್ರಿಗೆ ವೆಹಿಕಲ್ಲೇ ಬೇಕಾಗಿಲ್ಲ. ಲಕ್ಷಾಂತರ ಜನಗಳ ಮಧ್ಯೆ ಮಧ್ವಾಚಾರ್ಯ ಮಾತ್ರ ಎಷ್ಟು ಕಾಣಿಸ್ತಾ ಇದ್ರಂತೆ. ಯಾಕೆ? ಎಲ್ಲರೂ 6 feet, 7 ಅಡಿ ಎಲ್ಲರಿಗಿಂತ, ಅವ್ರ ತಲೆಗಿಂತ 7 ಅಡಿ ಮೇಲೆ ಮಧ್ವಾಚಾರ್ಯ ಇರ್ತಾ ಇದ್ದಂತೆ. ಯಾವ ಊರಲ್ಲಿ ನಿಂತರೂ ಮಧ್ವಾಚಾರ್ಯ ಕಾಣಿಸ್ತಾ ಇತ್ತು. ಯಾರು ಟೆರೆಸ್ ನಲ್ಲಿ ನಿಂತ್ಕೊಳ್ಳಬೇಕಾಗಿಲ್ಲ, ಯಾರು ಮಹಡಿ ಹತ್ತಬೇಕಾಗಿಲ್ಲ. ಯಾಕೆ? ಎಲ್ಲರಿಗೂ ಕಾಣಿಸೋಲ್ಲಿ ಎಲ್ಲರೂ ಮೀರಿ ಮೇಲೆ ಎಷ್ಟಿಗೆ ನಿಂತಿದ್ರು ಅಂತ ಸುಮತ ಬರುತ್ತೆ ಅವ್ರು ಮೆರವಣಿಗೆ ಮಾಡಿದಾಗ. ಚಿಂತೆ ಇವರಿಗೆ ಹನುಮಂತ ದೇವರ ಜಾತರಾಗ್ನಿ ಎಂಥದ್ದು ಅಂದ್ರೆ, ಅವರ ಪರ್ಸನಾಲಿಟಿ ಒಳಗೆ ಅವರ ಅಂಗುಷ್ಟ ಮಾತ್ರದಲ್ಲಿ ಅವರು ಹೆಬ್ಬೆಟ್ಟಿನ ಗಾತ್ರ ಜಾತರಾಗ್ನಿ ಅಂತ ಅವ್ರ ಹೊಟ್ಟೆಯಲ್ಲಿ. ನಮ್ಮ ಕೈ ಚಿಕ್ಕದು, 8 ಅಡಿ ಇದ್ದವರಿಗೆ ಇದು 8 ಅಡಿ. ಅವರು ಹನುಮಂತ ದೇವರು ಕೃತಯುಗದವರು, ತ್ರೇತಾಯುಗದವರಲ್ವಾ. ಕಲಿಯುಗದವರಿಗೆ ಕಲಿಯುಗದಲ್ಲಿ 8 ಅಡಿ ಇದ್ದಿದ್ದವರು. ಹೈಟ್ ಜಾಸ್ತಿ ಆಗುತ್ತೆ. ಹೈಟ್ ಜಾಸ್ತಿ ಆಗ್ತಾ ಹೋದ್ರೆ ತ್ರೇತಾಯುಗದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ.
ಆವಾಗ ಅವರಂಗುಷ್ಟ ಮಾತ್ರದಲ್ಲಿ ಜಾಗರಾತ್ರಿ ಇದ್ರೆ ವಾಯುದೇವರು ಹೇಳ್ತಾರೆ, ತನವಾವರಣಾಂಗದರ್ಶಿನೋ ಗೃಹಬುದ್ಧ್ಯ ಅನಿಷ್ಕುತೂಹಲನ್ ಅಂತಾರೆ ಸುಮಧ್ವಿಜಯದಲ್ಲಿ. ಇಡೀ ನವಾವರಣದಿಂದ ಯುಕ್ತವಾದ ಬ್ರಹ್ಮಾಂಡ ಒಂದು ಸಣ್ಣ ರೂಮ್ ಇದ್ದಂಗೆ ಅಂತವರಿಗೆ ವಾಯುದೇವರಿಗೆ. ವೇದವ್ಯಾಸದೇವರನ್ನು ವರ್ಣನ ಮಾಡ್ತಾ ಇಡೀ ಬ್ರಹ್ಮಾಂಡವನ್ನೇ ಒಂದು ಪುಟಾಚಿ ಮನೆ ತರ ನೋಡ್ತೀನಿ, ಅಂಥದ್ದು ಅಂಥ ವ್ಯಕ್ತಿಯಾದ ನನ್ನನ್ನ ನೀನು ಅನುಗ್ರಹ ಮಾಡ್ತಾ ಇದ್ದೀಯಾ, ನಿನ್ನನ್ನು ನೋಡ್ತಾ ಇದ್ದೆ ಬ್ರಹ್ಮಾಂಡವೆಲ್ಲ ಪುಟ್ಟ ಮನೆ ತರ ಕಾಣುತ್ತೆ, ಆದರೆ ನೀನು ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿಕೊಂಡಿರುವ ಬೃಹತ್ತಾಗಿ ಕಾಣಿಸ್ತಾ ಇದ್ದೆ ಅಂತ ಸ್ತೋತ್ರ ಪರಮಾತ್ಮ. ಯಾರು? ಮಧ್ವಾಚಾರ್ಯ. ಇಲ್ಲಿ ಏನಾಯ್ತು, ಹನುಮಂತ ದೇವರು ಅವತಾರ ಮಾಡಬೇಕಾಗಿತ್ತಲ್ಲ, ಆ ಹನುಮಂತ ದೇವರು ಅವತಾರ ಮಾಡಿದ್ರು. ಯಾರಲ್ಲಿ ಮಾಡಿದ್ರು? ಪುಂಜಕಸ್ಥಲಿ ಅಂತ ಅಕ್ಷರಾಸ್ತಿ. ಕೇಸರಿ ಎಂಬ ಕಪಿಯಾಗಿ ಅವತಾರ ಮಾಡಿದ್ದಾನೆ ದ್ರೋಣರೆಂಬ ವಸು. ಆ ವಸುವಿಗೆ ಹೆಂಡತಿ ಇದ್ದು ಧ್ರುವ ಅಂತ ಮರುತ್ತು ದೇವತ. ಮರುತ್ತುಗಳು 49 ಜನ ಇದ್ದಾರೆ. 49 ಮರುತ್ತುಗಳಲ್ಲಿ ಧ್ರುವ ಅಂತ ಒಬ್ಬ ಮರುತ್ತು. ಆ ಮರುತ್ತು ಕೇಸರಿ ಎಂಬ ಕಪಿಯಾಗಿ ಅವತಾರ ಮಾಡಿದ್ದಾನೆ. ಆ ಕಪಿಗೆ ಅಂಜನಾದೇವಿಗೂ ತೊಂದರೆ ಮಾಡ್ತಾರೆ. ಈ ಅಂಜನಾದೇವಿ ಯಾರು ಅದು ಗೊತ್ತಿಲ್ಲ. ಅಂಜನಾದೇವಿ ಯಾರು ಅಂದ್ರೆ ಹನುಮಂತೇವರ ತಾಯಿ ಅಷ್ಟೇ ಗೊತ್ತು. ಅಂಜನಾದೇವಿ ಯಾರು ಅನ್ನೋದಕ್ಕೆ ಬೇರೆ ಪುರಾಣದಲ್ಲಿ ಕಾರಣ ಕೊಡ್ತಾರೆ ವೇದವ್ಯಾಸರು. ನಮಗೆ ರೆಗ್ಯುಲರ್ ಕೇಳೋ ಕಥೆಗಳಕ್ಕಿಂತ ಕೆಲವು ಅಪರೂಪದ ವಿಚಾರ ಮಾತ್ರ ಗಮನ ಕೊಡ. ಈ ಕೇಸರಿ ಕೇಳಿದ್ದೀವಿ, ಕಪಿ ಗೀತ ಅಲ್ಲ. ಇನ್ನೊಬ್ಬ ಕೇಸರಿ ಇದ್ದಾರೆ. ಸಾಮಾನ್ಯ ನಾವು ಕೇಳಿರೋ ಕೇಸರಿ ಎರಡೇ, ಒಂದು ಹನುಮಂತ ದೇವರ ತಂದೆ ಕೇಸರಿ, ಇನ್ನೊಂದು ತೀರ್ಥಕಾಕು ಕೇಸರಿ, ಎರಡೇ ಕೇಳಿರೋದು ನಾವು, ಹೌದಲ್ಲ? ಆದ್ರೆ ಅದು ಮೀರಿದ ಇನ್ನೊಂದು ಕೇಸರಿ ಇದೆ. ಯಾರವನು? ಈ ಅಸುರಃ ತ್ರೇತಾಯುಗೆ ಕಶ್ಚಿತ್ ಕೇಸರಿ ಇತ್ಯೇವ ವಿಶ್ರುತಃ. ನರಸಿಂಹ ಪುರಾಣದಲ್ಲಿ ಹೇಳ್ತಾರೆ, ಒಬ್ಬ ಅಸುರ ಇದ್ದ, ಸಾತ್ವಿಕ ಅಸುರ, ಅವನ ಹೆಸರು ಕೇಸರಿ ಅಂತ ಹೇಳಿ. ತಪಸ್ಸೇಪೇ ಮಹಾರುದ್ರ ದೇವರನ್ನು ತಪಸ್ ಮಾಡ್ದ, ತುಂಬಾ ವರ್ಷ ತಪಸ್ ಮಾಡ್ದ. ಶಾಸ್ತ್ರದಲ್ಲಿ ಒಂದು ನಿಯಮ, ಹರಿವಂಶ ಕೇಳಿದ್ರೆ, ಶತಚಂಡಿ ಹೋಮ ಮಾಡಿದ್ರೆ, ಮಹಾರುದ್ರ ದೇವ ಉಪಾಸನೆ ಮಾಡಿದ್ರೆ ಗುಣಶ್ರೇಷ್ಠ ಮಗ ಹುಡ್ತಾನೆ ಅಂತ ಒಂದು ಮಾತಿದೆ. ಅದಕ್ಕೆ ಮಹಾರುದ್ರ ದೇವರು ತಪಸ್ ಮಾಡ್ದ. ರುದ್ರದೇವರು ತಪಸ್ ಮಾಡಿದಾಗ ರುದ್ರದೇವ ಪ್ರತ್ಯಕ್ಷ ಆದರು. ಅಸುರ ಕೇಸರಿ ಕೇಳಿದಂತೆ, ಸ್ವಾಮಿ ನಮಗೆ ಗುಣಶ್ರೇಷ್ಠನಾದ ವಂಶೋದ್ಧಾರಕ ಮಗ ಬೇಕು, ಅನುಗ್ರಹ ಮಾಡಿ ಅಂತ ಕೇಳಿದ. ರುದ್ರದೇವರು ಕಾಲಜ್ಞಾನಿಗಳವರು, ದೊಡ್ಡವರು, ಅವ್ರಿಗೆ ಗೊತ್ತಾಯ್ತು, ಈ ಜನ್ಮದಲ್ಲಿ ನಿನಗೆ ಗಂಡು ಮಗು ಹುಟ್ಟೋ ಯೋಗ ಇಲ್ಲ, ಆದ್ರೆ ಹೆಣ್ಣು ಮಗುನ ಅನುಗ್ರಹ ಮಾಡ್ತೀನಿ. ಹೆಣ್ಣು ಮಗು ಹುಟ್ಟುತ್ತೆ. ಆ ಹೆಣ್ಣು ಮಗು ಹುಟ್ಟಿದ ಮೇಲೆ ಆ ಹೆಣ್ಣು ಮಗುವಲ್ಲಿ ಹುಟ್ಟೋ ಮಗು ಇದೆಲ್ಲ ಅವನು ಭಾಗವತೋತ್ತಮನಾಗ್ತಾನೆ. ನಿನ್ನ ಮೊಮ್ಮಗನಿಂದ ನಿನ್ನ ವಂಶ ಉದ್ಧಾರ ಆಗುತ್ತೆ. ಅದರಿಂದ ದೌಹಿತ್ರ ಹುಟ್ಟುತ್ತಾನೆ, ದುಹಿತ ಹುಟ್ಟುತ್ತಾಳೆ, ಅವನಿಗೆ ದೌಹಿತ್ರ ಹುಟ್ಟುತ್ತಾನೆ ನಿನಗೆ, ಅದರಿಂದ ನಿನ್ನ ಕುಲ ಉದ್ಧಾರವಾಗುತ್ತೆ ಅಂತ ಆ ಮಹಾರುದ್ರ ದೇವರು ಅನುಗ್ರಹ ಮಾಡಿ ವರ ಕೊಟ್ಟಿದ್ರು. ಆ ಅಸುರ ಕೇಸರಿ ನಾಮಕ ಅಸುರನಿಗೆ ಪುಂಜಕಸ್ಥಲಿ ಎಂಬ ಅಪ್ಸರಾಸ್ತ್ರೀಗೆ ಮಹಾರುದ್ರ ದೇವರ ಅನುಗ್ರಹದಿಂದ ಅಂಜನಾ ಎಂಬ ಹೆಸರಿನಿಂದ ಅವತಾರ ಮಾಡ್ತಾರೆ. ಕೇಸರಿ ಎಂಬ ಅಸುರನನ್ನು, ಅವನು ಸಾತ್ವಿಕ ಅಸುರ, ರುದ್ರದೇವರ ಅನುಗ್ರಹದಿಂದ ಅಂಜನ ಅವತಾರ. ಆದ್ರೆ ಅವನಿಗೊಂದು ಆಸೆ ಇತ್ತು. ಅಂಜನಾದೇವಿ ಮಗಳಾಗಿರೋ ಬಂದು ಸರಿ, ನನಗೆ ಗಂಡು ಮಗು ಬೇಕು ಅಂತ ಆಸೆ ಇತ್ತು. ಮುಂದೆ ನನಗೆ ಹುಟ್ಟೋ ಕೂಸು ಕೇಸರಿ ಮಗ ಅಂತ ಪ್ರಸಿದ್ಧನಾಗ್ತಿದ್ದ. ಈಗ ನನಗೆ ಮಗನೇ ಇದ್ದಂಗೆ ಆಗ್ಬಿಡ್ತಲ್ಲ, ಕೇಸರಿ ಪುತ್ರ ಇಲ್ಲ, ಕೇಸರಿ ಪುತ್ರಿ ಆಗುತ್ತೆ. ಕೇಸರಿ ಪುತ್ರತ್ವ ಬೇಕು ನನಗೆ. ನಾನು ಕೇಸರಿಗೆ ಜನಕತ್ವ ಧರ್ಮ ನನಗೆ ಬೇಕು. ಕೇಸರಿ ಎಂಬ ಹೆಸರಿನಿಂದ ನಾನು ಪ್ರಸಿದ್ಧನಾಗಬೇಕು, ನನಗೆ ಮಗ ಇದ್ದಾನೆ ಅಂತ ಪ್ರಸಿದ್ಧನಾಗಬೇಕು. ಏನಾದರೂ ಉಪಾಯ ಮಾಡಬೇಕಂತ ಆಲೋಚನೆ ಮಾಡ್ದ. ಅದಕ್ಕೆ ಅವನೇನ್ ಮಾಡ್ದ, ಅವನ ಹೆಸರು ಕೇಸರಿ. ನನ್ನ ಮಗಳನ್ನು ಮದುವೆ ಮಾಡಿಕೊಳ್ಳುವುದು ಅದೇ ಹೆಸರೇ ಇದ್ದು ಬಿಟ್ರೆ ಆವಾನೋ ಅನೇನೋ ಒಟ್ಟು ಕೇಸರಿ ಪುತ್ರ ಅಂತ ಹಾಗೆ ಆಗತ್ತೆ. ಮಗಳಿಗಂತೂ ಮಗ ಹುಟ್ಟುವುದು ಅಂತ ರುದ್ರದೇವರ ವರ ಕೊಟ್ಟಿದ್ದಾರೆ. ಆದ್ರಿಂದ ಅಂತ ಹೆಸರಿನ ವರನೇ ಹುಡುಕಬೇಕು, ಅದು ಕಟ್ಟರಿ. ಅದು ಪೃಥ್ವಿ ಅಂತ ಮಗಳಿಗೆ ಹೆಸರಿಟ್ಟಾಗ ಕೃಷ್ಣಾಂಬೂನೇ ವರ ಹುಡುಕಬೇಕು ಅಂತಂದ್ರೆ ಗತಿ ಏನು? ಅದೇ ಯಾರು ಸಿಗ್ತಾರೋ ಅವ್ರಿಗೆ ಮದುವೆ ಮಾಡಬೇಕು, ಬೇಕಾದ್ರೆ ನೀವು ಅವನಿಗೆ ಕೃಷ್ಣ ಅಂತ ಕರ್ಕೊಳ್ಬೇಕು ಅಷ್ಟೇ. ಆದ್ರೆ ಕೃಷ್ಣನೇ ಬೇಕು ಅಂದ್ರೆ ಕಷ್ಟ, ಯಾವ ಹೆಸರಿಗೆ ಅದಲ್ಲ. ಇಲ್ಲಿ ಯೋಚನೆ ಮಾಡಿದ, ಅಷ್ಟು ಸರಿಯಾಗಿ ಧರ್ಮಕರ್ಮ ಸಂಯೋಗ ದೇವರು ಸೇರಿಸಿದ. ಏನಾಯ್ತು ಅಂದ್ರೆ ಗೋಕರ್ಣ ನಕ್ಷತ್ರದಲ್ಲಿ ಭಾರತಾದಾದಯೋ ಧನ್ಯೋ ಪುತ್ರಂ ಯಶೋಧದುಹು,
ಭರದ್ವಾಜರು ದೊಡ್ಡ ಯಾಗ ಮಾಡ್ತಾ ಇದ್ದಂತೆ ಗೋಕರ್ಣ ಕ್ಷೇತ್ರದಲ್ಲಿ. ಅಲ್ಲಿ ಕೇಸರಿ ಎಂಬ ಕಪಿ ಹರಿದಾಡ್ತಾ ಓಡಾಡ್ತಾ ಇದ್ದ ಸಮುದ್ರ ತೀರದಲ್ಲಿ ಗೋಕರ್ಣದಲ್ಲಿ. ಇವರು ಯಜ್ಞ ಮಾಡ್ತಾ ಇದ್ದಾಗ ಶಬ್ದಸಾಧನ ಅಂತ ಒಬ್ಬ ದೊಡ್ಡ ರಾಕ್ಷಸ, ಮಹಾ ದುರ್ಮಾರ್ಗ, ಅವನು ಋಷಿಮುನಿಗಳು ಎಲ್ಲಿ ಯಜ್ಞ ಮಾಡ್ತಾರೋ ಅದು ವಿಘ್ನ ಮಾಡೋದು ಅವನ ಕೆಲಸ, ಅದೇ ಅವನ ಕೆಲಸ. ಇವರು ಗೋಕರ್ಣದಲ್ಲಿ ಯಜ್ಞ ಯಾವ ಮಾಡ್ತಾ ಇದ್ದಾರೆ ಗೊತ್ತಾಯ್ತೋ, ಆಕಾಶ ಮಾರ್ಗವಾಗಿ ಬಂದು ಕೆಳಗಿಳಿದು ಅವ್ರು ಮಾಡೋ ಯಜ್ಞಕ್ಕೆಲ್ಲ ವಿಘ್ನ ಮಾಡ್ತಾ ಇದ್ದ. ರಾಕ್ಷಸ ಕಿರ್ಚಾಟ ಮಾಡ್ತಾ ಇದ್ದ. ಅವ್ರಿಗೆ ಕಿರ್ಚಾಟ ಕೇಳಿ ಕೇಸರಿ ಅವನು ಮಹಾಸಮರ್ಥ, ಪರಮಾತ್ಮನ ಆವೇಶ ಅವನಲ್ಲಿ. ಯಾಕಂದ್ರೆ ಪರಮಾತ್ಮ ವಾಯುದೇವರ ಮಗನಾಗಿ ಬರಬೇಕು ಅಂದ್ರೆ ಪರಮಾತ್ಮನ ಆವೇಶ ಇರಬೇಕು. ಸರಸರ ಬಂದ ಆ ಶಂಭಸಾಧನ ದೈತ್ಯನನ್ನ ಹಿಂಗೆ ಹಿಡಿದು ಬಿಟ್ಟು ಕರ ತಿರ್ಸಿಗೆ ಎಷ್ಟೋ ಕಿಲೋಮೀಟರ್ ದೂರ ಬಿಟ್ಟು ತೋರ. ದುಷ್ಟ ಗಜ ಒಂದು ಒಂಟಿ ಸಲಗದ ರೂಪದಲ್ಲಿ ಬಂದು ಎಲ್ಲ ಯಜ್ಞಶಾಲೆಯಲ್ಲಿ ನುಗ್ಗಿ ಎಲ್ಲ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟ. ಈ ಕೇಸರಿ ನಾಮಕ ಕಪಿ ಬಂದು ಆ ಆನೆಯನ್ನು ಕೊಂದ ದೈತ್ಯನನ್ನ. ಭರದ್ವಾಜರಿಗೆ ಬಹಳ ಸಂತೋಷ ಆಯ್ತು. ಅಂತೂ ಯಜ್ಞಕ್ಕೆ ವಿಘ್ನ ಮಾಡ್ತಾ ಇದ್ದ ದೈತ್ಯನ ಸಂಹಾರ ಮಾಡಿದ್ಯಪ್ಪ, ನಿನಗೆ ಗುಣಶ್ರೇಷ್ಠರಾದ ಭಾಗವತೋತ್ತಮ ಮಗ ಹೋಗ್ತಾನೆ ಅಂತ ಹೊರಟ ಭರದ್ವಾಜ. ಅದಕ್ಕೆ ಅವನಂದ, ಸ್ವಾಮಿ ನಾನಿನ್ನೂ ಬ್ಯಾಚುಲರ್, ನನಗಿನ್ನೂ ಮದುವೆನೇ ಆಗಿಲ್ಲ, ಭಾಗವತೋತ್ತಮ ಗಂಡು ಮಗು ಹುಟ್ಟುತ್ತೆ ಅಂತ ನನಗೆ ವರ ಕೊಡ್ತಾ ಇದ್ದೀರಿ, ನನಗಿನ್ನೂ ಮದುವೆನೇ ಆಗಿರಲಿಲ್ಲ ಸ್ವಾಮಿ. ಅದಕ್ಕಂದ್ರು ವರ್ತಮಾನ ಸಾಮೀಪ್ಯೆ ವರ್ತಮಾನ ನಿರ್ದೇಶ ಅಂತ ಶಾಸ್ತ್ರದ, ಯಾವುದು ಆಗೇ ಆಗತ್ತೋ ಅದನ್ನು ಆಯಿತು ಅಂತ ಲೋಕದಲ್ಲಿ ವ್ಯವಹಾರ. ಮಕ್ಕಳು ಪರೀಕ್ಷೆ ಬರ್ತಾರೆ ಮನೆಗೆ, ಲಾಸ್ಟ್ ಡೇ ಪರೀಕ್ಷೆ ಮುಗಿಸ್ಕೊಂಡು ಮನೆ ಬರ್ತಾರೆ. ಮನೆಗೆ ಅಪ್ಪ ಅಮ್ಮ ಕೇಳ್ತಾರೆ, ಏನಪ್ಪಾ ಆಯ್ತು ಸ್ಟಡೀಸ್ ಮುಗಿತು, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡು? ಸ್ಟಡೀಸ್ ಎಲ್ಲಿ ಮುಗಿತು, ಇನ್ನು ಕರೆಕ್ಷನ್ಗೆ ಹೋಗ್ಬೇಕು, ರಿಸಲ್ಟ್ ಬರಬೇಕು, ರಿಸಲ್ಟ್ ಬಂದಂತಾನೆ ಈ ಮಾತಾಡ್ಬೇಕು. ನಮ್ಮ ಮಗ ಡಿಸ್ಟಿಂಕ್ಷನ್ ಬರ್ತಾನೆ, ಅವನು ಗ್ಯಾರಂಟಿ ರ್ಯಾಂಕ್ ಪಾಸ್ ಮಾಡ್ತಾನೆ, ಅದರ ಬಗ್ಗೆ ಯೋಚನೆ ಇಲ್ಲ, ಮುಂದಿನ ಬಗ್ಗೆ ಯೋಚನೆ ಮಾಡಬೇಕು ಅಂತ ತಂದೆ ತಾಯಿ ಮಗನ ಮೇಲೆ ನಂಬಿಕೆಗೆ ಮುಂದಿನ ವ್ಯವಹಾರ ಮಾತು ಆರಂಭದಲ್ಲೇ ಆಗುತ್ತೆ. ಅದಕ್ಕೋಸ್ಕರವಾಗಿ ವರ್ತಮಾನ ಸಾಮೀಪ್ಯ ಇದ್ದಾಗ ಅದು ಆಯ್ತು ಅಂತ ವ್ಯವಹಾರ ಮಾಡಿರ್ತಾರೆ. ಹಾಗೆ ಇಲ್ಲೂ ಅಷ್ಟೇ, ನಿನಗೆ ನಾನು ವರ ಕೊಟ್ಟಿದ್ದೀನಿ ಅಂದ್ರೆ ನಿನಗೆ ಗುಣಶ್ರೇಷ್ಠಲಾದ ಹೆಂಡತಿ ಸಿಗ್ತಾಳೆ, ಭಾಗವತೋತ್ತಮ ಮಗ ಹುಟ್ಟಾನೆ. ನನ್ನ ವರ ಕೊಟ್ಟಿದ್ದೀನಿ ಅಂತ ವರ ಕೊಟ್ಟಿದ್ದಾನೆ. ಭಾರದ್ವಾಜರು ವರ ಕೊಟ್ಟರು, ಕೇಸರಿ ಎಂಬ ಕಥೆಗೆ ಗುಣಶ್ರೇಷ್ಠ ಭಾಗವತೋತ್ತಮ ಮಗ ಹುಟ್ಟಾನೆ ಅಂತ. ಎರಡನೇದು, ಈ ಕಡೆಗೆ ಅಂಜನಾದೇವಿ ತಂದೆ ಕೇಸರಿಗೆ ರುದ್ರದೇವರು ವರ ಕೊಟ್ಟಿದ್ದಾರೆ, ನಿನಗೆ ಮೊಮ್ಮಗ ಭಾಗವತೋತ್ತಮ ಹುಡ್ತಾನೆ ಅಂತ ಇದಾಯ್ತು. ಅದಾದ್ಮೇಲೆ ಅಂಜನಾದೇವಿ ತಿರುಪತಿ ವೆಂಕಟಾದ್ರಿ ಪರ್ವತದಲ್ಲಿ ತಪಸ್ ಮಾಡ್ತಾ ಇದ್ದಾಗ ಮಕಂದ ಋಷಿಗಳು ವರ ಕೊಟ್ಟಿದ್ದಾರೆ, ನಿನಗೆ ಭಾಗವತೋತ್ತಮ ಮಗ ಹುಡ್ತಾನೆ ಅಂತ. ಈಗ 3 ವರ ಒಂದು, ಅಂಜನಾದೇವಿಗೆ ಮಕಂದ ಋಷಿಗಳ ವರ, ಕೇಸರಿ ನಾಮಕ ಕಪಿಗೆ ರುದ್ರದೇವರ ವರ, ಕೇಸರಿ ಕಪಿಗೆ ಭಾರದ್ವಾಜರ ವರ, ಕೇಸರಿ ನಾಮಕ ಅಸುರನಿಗೆ ರುದ್ರದೇವರ ವರ. ಈಗ 3 ವರ ಕಾಂಪನ್ಸೇಟ್ ಆಗುತ್ತೆ. ಈಗ 3 ಜನಕ್ಕೆ ವರ ಕೊಟ್ಟರೆ 3 ರೂಪ ಬರಬೇಕಾಗತ್ತೆ. ಅದಕ್ಕೆ ಪರಮಾತ್ಮ ವ್ಯವಸ್ಥೆ ಮಾಡಬೇಕು. ಏನಂದ್ರೆ ಅವರು 3 ಜನರು ಸಮ ಆಗಿರಬೇಕು, ಅವತಾರ ಒಂದೇ ಆಗಬೇಕು. ಆದ್ರಿಂದ ವಾಯುದೇವರಿಗೆ ಪರಮಾತ್ಮ ಆಜ್ಞೆ ಮಾಡಿದ, ನೀನು ಹೋಗಲಿ ಅಂತ. ಅವರು ತಪಸ್ಸು ಮಾಡ್ತಾ ಇದ್ದಾಗ ವಾಯುದೇವರು ತಮ್ಮ ಸಾಮರ್ಥ್ಯವನ್ನ ಫಲದಲ್ಲಿ ಇಟ್ಟು ಹಾಕಿದ್ರು, ಅವಳು ಸ್ವೀಕಾರ ಮಾಡಿದ್ಲು, ಮಗ ಹುಟ್ಟದ. ಅವನೇ ಅಂಜನಾಯ ಅಪತ್ಯಂತವ ಅಂಜನೀಯ ಅಂತ. ಇಷ್ಟು ಕತೆ ಕೇಳಿದ್ವಿ, ವೆಂಕಟೇಶ್ವರನಲ್ಲಿ ಬರ್ತದೆ. ಇದು ಕೇಳಿದ ಕತೆ. ಕೇಳಿದ ಕತೆ ಒಂದಿದೆ, ಅದು ಹೇಳ್ತಿದ್ದೀವಿ. ಹನುಮಂತ ದೇವರು ಕಪಿಯಾಗಿ ಬರಲಿಕ್ಕೆ ಏನು ಕಾರಣ ಅಂತ ಆರಂಭದಲ್ಲಿ ಪ್ರಶ್ನೆ ಮಾಡ್ಕೊಂಡಲ್ಲ. ಭಾಗವತೋತ್ತಮನಾದ ಕಾರಣ ವಾಯುದೇವರು ಪರಮಾತ್ಮ ನರನಾಗಿ ಅವತಾರ ಮಾಡ್ತಾ ಇದ್ದಾರೆ. ಶುದ್ಧ ಭಾಗವತ ಧರ್ಮಿಷ್ಠರಾದ ಕಾರಣ ವಾಯುದೇವರು ನಾನು ನರನಾಗಿ ಅವತಾರ ಮಾಡಿಬಿಟ್ರೆ ನರತ್ವೇನ ನಾನು ನರ ಪರಮಾತ್ಮನು ನರ ಇಬ್ಬರಿಗೂ ಸಾಮ್ಯ ಖಂಡಿತು. ಅದರಿಂದ ಅವರು ಭಾಗವತೋತ್ತಮರಾದ ಕಾರಣ ಪರಮಾತ್ಮ ನರನಾಗಿ ಬಂದ್ರೆ ಅದರ ಹಿಂದಿನ ರೂಪ ವಾನರ, ಆ ವಾನರನಾಗಿ ನಾನು ಬರ್ತೀನಿ, ಪರಮಾತ್ಮನಿಗಿಂತ ನಾನು ಚಿಕ್ಕವನೇ ಅಂತ ತೋರಿಸುವ ಭಾಗವತ ಧರ್ಮ ವಾಯುದೇವರು. ಆದ್ದರಿಂದ ವಾನರನಾಗಿ ಅವತಾರ ಮಾಡಲಿಕ್ಕೆ ಪರಮಾತ್ಮನಿಗಿಂತ ನಾನು ಚಿಕ್ಕವನು ಅಂತ ತೋರಿಸಲಿಕ್ಕೆ ಹಿಂದಿನ ಅವತಾರವನ್ನು ಆರಿಸಿಕೊಂಡ್ರು ಒಂದು. ಇನ್ನ ಕಪಿಯ ರೂಪದಲ್ಲಿ ಬರಲಿಕ್ಕೆ ಏನು ಕಾರಣ ಅನ್ನೋದಕ್ಕೆ ಒಂದು ಕಥೆ ಹೇಳ್ತಾರೆ. ಈ ಆಕಾಶಗಂಗೆಯಲ್ಲಿ ಕುತ್ಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ. ವರ್ತತೆ ನರಸಿಂಹಾಚಲೇ, ಅದಕ್ಕೆ ನರಸಿಂಹಾಶ್ರಮ ಅಂತ ಹೆಸರು. ಅಂಜನಾದೇವಿ ತಪಸ್ಸು ಮಾಡಿದ ವೆಂಕಟಾದ್ರಿ ಪರ್ವತ ಇದೆಯಲ್ಲ, ಅದಕ್ಕೆ ನರಸಿಂಹ ಆಶ್ರಮ ಅಂತ ಕರೀತಾರೆ. ಆ ಪರಿಸರಕ್ಕೆ ನರಸಿಂಹಾಶ್ರಮ ಅಂತ ಆಕಾಶಗಂಗೆ ಜಾಗ.
ಅಲ್ಲಿ ಧ್ಯಾನ ಮಾಡ್ತಾ ಕೂತಿದ್ಲು. ಆ ಜಾಗದಲ್ಲಿ ರುದ್ರದೇವರು ಪಾರ್ವತಿ ದೇವಿ ಏಕಾಂತದಲ್ಲಿ ಸಂಚಾರ ಮಾಡಬೇಕು. ಯಾಕೆಂದ್ರೆ ಕೈಲಾಸದಲ್ಲಿ ಅಪಾರ್ಟ್ಮೆಂಟ್ಸ್ ಜಾಸ್ತಿ, ಭೂಲೋಕಕ್ಕೆ ಹೋಗಿ ಸ್ವಲ್ಪ ಏಕಾಂತ ಸಂಚಾರ ಮಾಡ್ಕೊಂಡು ಭೂಲೋಕಕ್ಕೆ ಹೋಗಿ. ಕೆಲವರು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಸಿಗೋದೇ ಇಲ್ಲ, ಬೇರೆ ಕಡೆ ಹೋದ್ರೆ ಸಿಗೋದು. ಕೆಲವು VIP-ಸು, VVIPಸು, VMIPಸು ನಿಮಗೆ ಹೆಡ್ ಕ್ವಾರ್ಟರ್ಸ್ಗೆ ಫೋನ್ ಮಾಡಿದ್ರೆ ಅಲ್ಲಿಂದ ಅವರು ಊರಲ್ಲಿಲ್ಲ, ಸಂಚಾರದಲ್ಲಿದ್ದಾರೆ. ಸರಿ, ಯಾವ ಊರಲ್ಲಿದ್ದಾರೆ ಆ ಊರಿಗೆ ಹೋಗ್ಬೇಕಿರ್ತಾರೆ. ಹೆಡ್ ಕ್ವಾರ್ಟರ್ಸ್ ಹೋದ್ರೆ ಈ ಭಜನೆ ಮಾಡ್ತಾ ಕೂತಿರ್ಬೇಕಂತ ಅವ್ರು ಸಿಗೋದೇ. ಕೆಲವೆಲ್ಲ ವ್ಯವಸ್ಥೆ ಆಗಿರ್ತಾರೆ. ಅದಕ್ಕೆ ಇಲ್ಲೂ ಹಾಗೆ ಆಯ್ತು. ರುದ್ರದೇವರು ಕೈಲಾಸದಲ್ಲಿಲ್ಲ, ರುದ್ರದೇವರು ಪಾರ್ವತಿ ಭೂಲೋಕಕ್ಕೆ ಬಂದ್ಬಿಟ್ರು. ರಂಗರಾತ್ರಿ ಪರ್ವತಕ್ಕೆ ಹೋದ್ರು. ಏನು ದೊಡ್ಡ ಕ್ಷೇತ್ರ, ಅಲ್ಲಿ ನರಸಿಂಹಾಶ್ರಮ ಅಂತ ಆಕಾಶಗಂಗೆ ಪ್ರದೇಶ. ಆ ಜಾಗಕ್ಕೆ ರುದ್ರದೇವರು ಪಾರ್ವತಿ ದೇವಿಯರು ಅಭಿಮಾನಿಗಳು. ಮತ್ತೆ ಏಕಾಂತದಲ್ಲಿ ರುದ್ರದೇವರು ಪಾರ್ವತಿ ದೇವಿ ವಿಹಾರ ಮಾಡುವಂತ ಜಾಗ, ಕಾಡದು ವಿಹಾರ ಮಾಡಿದ ನಿರ್ಜನ ಪ್ರದೇಶ. ಅಲ್ಲಿ ವಿಹಾರ ಮಾಡಬೇಕು ಅಂತ ಬಂದಂತೆ ಅಂಜನಾದೇವಿ ತಪಸ್ಸು ಮಾಡ್ತಾ ಕೂತಿರುವ ಜಾಗದಲ್ಲಿ ಪರಿಸರದಲ್ಲಿ ಸಂಚಾರ ಮಾಡ್ತಾ ಇದ್ರು. ಸಂಚಾರ ಮಾಡೋ ಕಾಲಕ್ಕೆ ವೇದವ್ಯಾಸರು ಹೇಳ್ತಾರೆ, ಬಹಳ ಚಮತ್ಕಾರ ರೋಚಕ ಕಥೆ. ಏನಂದ್ರೆ ಅಲ್ಲಿ ದೂರದಲ್ಲಿ ಎರಡು ಕಪಿ ದಂಪತಿಗಳು ಏಕಾಂತದಲ್ಲಿ ಆನಂದ ಪಡುವ ದೃಶ್ಯವನ್ನು ನೋಡಿದ್ರು. ದಂಪತಿಗಳು ಕಪಿಗಳು ಏಕಾಂತವನ್ನ ಆ ದಾಂಪತ್ಯಗಳ ಆ ದೃಶ್ಯವನ್ನು ನೋಡಿ ಪಾರ್ವತಿ ದೇವಿ ಹೇಳಿದಂತೆ ಅವರು ಇಚ್ಛಾರೂಪರು. ಅದಕ್ಕೆ ಸ್ವಾಮಿ ನಾವು ಕಪಿಗಳಂತೆ ರೂಪ ತಗೊಂಡು ವಿಹಾರ ಮಾಡೋಣವಾ ಅಂತ ಕೇಳಿದ್ರು. ಯಾಕೆ ಯಾಕೋ ಅನಿಸ್ತಾ ಇದೆ ತಗೊಂಬೋಣವಾ ಅಂತಂದ್ರೆ, ಸರಿ ಹೆಂಡತಿ ಹೇಳಿದ್ರೆ ಕೇಳಲೇಬೇಕಾದ್ರೆ ಯಾವುದೇ ರೂಪ ಆಗಲಿ. ಸರಿ ಆಯ್ತು, ಪಾರ್ವತಿ ದೇವಿ ಹಂಗೆ ಹೇಳಿದ್ರೆ ರುದ್ರದೇವ ಒಂದು ಕಪಿ ರೂಪ ತಗೊಂಡ್ರಂತೆ, ಪಾರ್ವತಿ ದೇವಿ ಒಂದು ಕಪಿ ರೂಪ ತಗೊಂಡಂತೆ. ಇಬ್ರು ಕಪಿಯ ರೂಪದಿಂದ ವಿಹಾರ ಮಾಡ್ತಾ ಇದ್ದಾರೆ, ಎಲ್ಲ ಸಂಚಾರ ಮಾಡ್ತಾ ಇದ್ದಾರೆ. ಕಪಿಯ ರೂಪ ರುದ್ರದೇವರು ತಗೊಂಡ್ರು, ಪಾರ್ವತಿನೂ ತಗೊಂಡ್ರು, ಕಪಿಯ ರೂಪ ಮಾಡ್ತಾ ಸಂಚಾರ ಮಾಡ್ತಾ ಈ ಅಂಜನಾದೇವಿ ತಪಸ್ಸು ಮಾಡ್ತಾ ಕೂತಿರೋ ಪ್ರದೇಶಕ್ಕೆ ಬಂದರು. ಅಲ್ಲಿ ಬಂದಾಗ ಕಪಿಯ ರೂಪದಲ್ಲಿದ್ದ ರುದ್ರದೇವರು ಪಾರ್ವತಿ ದೇವಿಯರು ಅಂಜನಾದೇವಿ ಮಾಡೋ ತಪಸ್ಸಿಗೆ ಅವರಿಗೆ ಅನುಗ್ರಹಿಸಬೇಕು ಅಂತೇಳಿ ಒಂದು ಫಲವನ್ನ ಅಭಿಮಂತ್ರಿಸಿ ಅಂಜನಾದೇವಿ ಕೈಲಿ ಹಾಕಿದಂತ ರುದ್ರದೇವರು, ಇದನ್ನ ನೀವು ತಗೊಳ್ಳಮ್ಮ, ನೀವು ಮಗ ಹುಡ್ತಾನೆ ಅಂತ. ಆ ಅಂಜನಾದೇವಿ ಕಪಿಯ ರೂಪದಲ್ಲಿದ್ದ ರುದ್ರದೇವರು ಕೊಟ್ಟ ಹಣ್ಣನ್ನು ಸ್ವೀಕಾರ ಮಾಡಿ ಹುಟ್ಟಿದ್ದರಿಂದ ಹುಟ್ಟುವ ಮಗನು ಕಪಿಯಂತೆ ಹುಟ್ಟಿದ ಅಂತ ವೇದವ್ಯಾಸರು ನರಸಿಂಹ ಪುರಾಣದಲ್ಲಿ ಈ ಕಥೆಯನ್ನು ಹೇಳ್ತಾರೆ. ಈ ರೀತಿ ನಾವೆಲ್ಲ ಔಪಚಾರಿಕ, ಅವರು ಭಾಗವತೋತ್ತಮರನ್ನು ಸಿದ್ಧಾಂತ. ಈ ರೀತಿ ಹನುಮಂತ ದೇವರು ಅವತಾರ ಮಾಡಿದ್ದಾರೆ. ಅಂಜನಾಯ ಅಪತ್ಯಂ ಪುಮಾನ್ ಆಂಜನೇಯ, ಆಂಜನೇಯ ಅಂತ ಹೆಸರು. ಆದ್ರಿಂದ ಅವ್ರ ಮೇಲೆ ಆ ರೀತಿ ದೇವನಾಮನೆ ಮಾಡ್ತಾರೆ ವಾದರಾಜರು. ಆಂಜನೇಯನಿ ಅಂತ ಹೇಳಿ ಆ ಅಂಜನಾ ಪುತ್ರ ಅಂತ ಹಾಳು ಮಾಡಿದ್ದಾರೆ. ಅದಾದ ಮೇಲೆ ಬಭೂವ ನಾಮ್ನ ಹನುಮಾನ್ ಪ್ರಭಂಜನ ಸ್ವಸಂಭವ ಕೇಸರಿಣ ಗೃಹೇ ಪ್ರಭು ಬಭೂವ ವಾಲಿ ಸ್ವತಯೇವ ವಾಸವಃ. ಇದಾದ್ಮೇಲೆ ವಾಲಿ ಸುಗ್ರೀವರು ಹುಟ್ಟಿದ್ದು ಹೇಳ್ತಾರೆ. ಸಂಕ್ಷಿಪ್ತವಾಗಿ ಶ್ರೀಮದಾಚಾರ್ಯ ಹೇಳಿದ್ರು, ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದಲ್ಲಿ ವಾಲಿ ಸುಗ್ರೀವ ಹುಟ್ಟಿದ್ದು ಹೇಗೆ ಅನ್ನೋದು ಒಂದು ಕಥೆ ಹೇಳ್ತಾರೆ. ವಾಲಿ ಸುಗ್ರೀವ ಹುಟ್ಟಿದ್ದು ಹೇಗೆ, ಅದು ಒಂದು ರೋಚಕ ಕಥೆ. ಬ್ರಹ್ಮದೇವರು ಸಂಚಾರ ಮಾಡ್ತಾ ಸತ್ಯಲೋಕಕ್ಕೆ ಬಂದ್ರಂತೆ. ಒಳ್ಳೆ ಚೈತ್ರ ವೈಶಾಖ ಮಾಸದ ಬಿಸಿಲು ಅಂತ ಕಾಣುತ್ತೆ. ಮೈಯೆಲ್ಲ ದೇವರಾಗುತ್ತಂತೆ ಬ್ರಹ್ಮದೇವರಿಗೆ. ಅವೆಲ್ಲ ಇಲ್ಲ, ಅವರಿಗೆ ಸೃಷ್ಟಿ ಮಾಡ್ತಾರೆ ಔಪಚಾರ. ಮೈಯೆಲ್ಲ ಬೆವರಾಗಿತ್ತಂತೆ. ಆ ಬೆವರೆಲ್ಲ ಈಗ ಒರೆಸ್ಕೊಂಡ್ಬಿಟ್ಟು ಇಲ್ಲಿ ಜಾಸ್ತಿ. ರಜಸ್ ಅಂದ್ರೆ ಬೆವರು, ವೃಕ್ಷ ಆದ್ರೂ ಹುಟ್ಟಿದವನು. ವೃಕ್ಷ ರಜಸ್ ಅಂತ ಒಬ್ಬ ಮಗ ಹುಟ್ಟ. ವೃಕ್ಷ ರಜಸ್ ಅಂತ ಒಬ್ಬ ಮಗ ಹುಟ್ಟ. ಬ್ರಹ್ಮದೇವ ಹೇಳಿದ್ರು, ನಿನಗೆ ಎಲ್ಲಿ ಬೇಕಲ್ಲಿ ಸಂಚಾರ ಮಾಡು, ಪೂರ್ವ ದಿಕ್ಕಿದೆ ಭೂಲೋಕದಲ್ಲಿ, ಆ ದಿಕ್ಕಿಗೆ ಮಾತ್ರ ಹೋಗಬೇಡ ಅಂತ ಬೇಕಂತ ಹೇಳಿ ಆ ಮಾತು ಹೇಳಿ ಕಳ್ಸಿದೆ. ಅಲ್ಲಿ ನೀನೇನಾದ್ರು ನನ್ನ ಮಾತು ಮೀರಿ ನೀನು ಹೋದ್ರೆ ಅನರ್ಥ ಆಗತ್ತೆ, ಎಚ್ಚರಿಕೆ ಇರಲಿ ಆತ ಅನ್ಕೊಂಡ. ಹುಟ್ಟಿದ್ದು ಆ ಮಗ ಕಪಿಯಂತೆ ಹುಟ್ಟಿದ್ದಂತೆ. ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು ಒಂದು ಕಪಿನ. ಅವರ ದೇಹದಿಂದ ಬೆವರನ್ನು ನೆಲಕ್ಕೆ ಸಿಡಿಸಿ ಅದರಿಂದ ಒಬ್ಬ ಮಗನನ್ನ ಪಡೆದ್ರು. ಆ ಮಗ ಕಪಿಯ ರೂಪದ ಮಗ. ಅವನ ಹೆಸರು ವೃಕ್ಷರಗಸ್ಸು. ಅವನಿಗೆ ಹೇಳಿದಂತೆ, ನೀನು ಭೂಲೋಕದಲ್ಲಿ ಈ ಜಾಗಕ್ಕೆ ಹೋಗಬೇಡ ಅಂತ ಯಾವುದೋ ಒಂದು ಜಾಗದ ಹೆಸರು ಹೇಳಿ. ಸರಿ ಆಯ್ತು ಅಂತ ಭೂಲೋಕಕ್ಕೆ ಹೋದ. ಸಾಮಾನ್ಯವಾಗಿ ಯಾರಾದ್ರೂ ಏನಾದ್ರು ಮಾಡಬೇಡ ಅಂದ್ರೆ ಮೊದಲು ಅದು ಮಾಡೋದೇ ಸಿದ್ಧಾಂತ.
ಭೂಲೋಕದ ಜನಗಳಿಗೆ ಅದು ಸ್ವಭಾವ. ನೋಡ್ಬೇಕಾರೆ ಬಾಗಿಲಾಕ್ಬಿಟ್ಟು ಆ ರೂಮಿಗೆ ಮಾತ್ರ ಹೋಗಬೇಡ, ಬಂದವರಿಗೆಲ್ಲ ಹೇಳ್ತಾರೆ ಬಂದವರಿಗೆಲ್ಲ ಅಲ್ಲಿಗೆ ಹೋಗೋದಿರ್ತಾರೆ. ಏನೆಲ್ಲ ಹಾಕಿಕತ್ತು ನೋಡಿಗಳು ನೋಡ್ತೇವೆ. ಕ್ಯೂರಿಯಾಸಿಟಿ ಎಲ್ಲರಿಗೂ ಇರ್ತದೆ. ಯಾವುದನ್ನು ಮಾಡಬೇಡ ಅಂತಾರೋ, ಯಾವುದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾರೋ ಅಲ್ಲೇ ಆಸಕ್ತಿ ಜಾಸ್ತಿ ಇರುತ್ತೆ. ಅದನ್ನು ಅದಕ್ಕೆ ಭೂಲೋಕದ ಜನರ ಹಣೆ ಮರ ಹೀಗಿರುತ್ತೆ ಅಂತ ತೋರಿಸ್ಕೊಡ್ತಾರೆ. ಅಕ್ಷರಸ್ಸು ಬ್ರಹ್ಮದೇವರು ಹೇಳಿದ್ರು, ಅಲ್ಲಿ ಹೋಗಬೇಡ, ಅದರಲ್ಲಿ ಒಂದು ಸರೋವರ ಇದೆ, ಉದ್ಯಾನವನ ಇದೆ, ಆ ಸರೋವರದಲ್ಲಿ ಮಾತ್ರ ಸ್ನಾನ ಮಾಡಲೇಬೇಡ ಅಂತ ಹೇಳಿದ್ರು. ಅವನಿಗೆ ಅನಿಸ್ತು, ಯಾಕೆ ನಾ ಮಾಡ್ತೀನಿ ಹೌದಾ, ಆ ದಿಕ್ಕಿಗೆ ಹೋಗಬೇಡ ಅಂದ್ರು, ಅವ್ರು ಹೋಗ್ಲಿ ಅಂತಾನೆ. ಮಾಡೋದು ಕೆಲವು ಸರಿ ಮಾಡೋದು, ಕೆಲವು ಚಂಡಿಗಳು ಇರ್ತಾವೆ, ಯಾರಿಗೆ ಮಾಡುವಂತ ಇವಾಗ ಮಾಡೋದಿಲ್ಲ, ನೀವು ಮಾಡಬೇಡ ಅಂದ್ರೆ ನಾ ಮಾಡಲ್ಲ ಅಂತೀನಿ ಅಂತ. ಅಂಥವ್ರು ಜಾಸ್ತಿ ಲೋಕದಲ್ಲಿ ಅಂತ ತೋರಿಸ್ಲಿಕ್ಕೆ ಆತ ಏನ್ ಮಾಡಿದ, ಇಂಥ ದಿಕ್ಕಿಗೆ ಹೋಗಬೇಡ ಅಂದ್ರು, ಮೊದಲಲ್ಲಿ ಹೋಗ್ಬೇಕು ಅಂತ ಅನಿಸ್ತು. ಅಲ್ಲಿ ಒಂದು ಉದ್ಯಾನವನ ಇದೆ, ಅಲ್ಲಿ ಮಾತ್ರ ಹೋಗಬೇಡ ಅಂದ್ರು ಬೆಂಗಳೂರು, ಅಲ್ಲಿಗೆ ಹೋಗ. ಅಲ್ಲಿ ಮತ್ತೆ ಸರೋವರ ಇದೆ, ಅಲ್ಲಿ ಮಾತ್ರ ಸ್ನಾನ ಮಾತ್ರ ಮಾಡಬೇಡ, ಹುಷಾರು ಅಂತಂದ್ರು. ಸರೋವರ ಇರುವುದೇ ಸ್ನಾನಕ್ರಿಯೆ, ಹೌದಲ್ಲ. ಒಳ್ಳೆ ನಿಂಬೆ ಹಣ್ಣು, ಕೇಸರಿ ನಿಂಬೆ ಹಣ್ಣಿಡ್ಬಿಟ್ಟು ಕೇಸರಿ ಹಾಕಿ ಏಲಕ್ಕಿ ಹಾಕ್ಬಿಟ್ಟು ಐಸ್ ಹಾಕಿ ಬಡಿ ಮಾಡದೇ ಇದ್ದವ್ರಿಗೆ ನೀರು ಹಾಕಿ ಪಾನಕ ಮಾಡಿದವನು ಎದುರಿಗೆ ಕಿತ್ತು ಪಾನಕ ಮಾತ್ರ ಕುಡಿಬೇಡಿ, ಸುಮ್ಮನೆ ಮಾಡಿದ್ವಿ ಅಷ್ಟೇ, ನೀವು ಕುಡಿಬೇಡಿ ಅಂತ. ಸ್ನಾನಕ್ಕೆ ಅದು ಇರೋ ಸರೋವರ ಇರೋದೇ ಸ್ನಾನ ಮಾಡಲಿಕ್ಕೆ, ಸ್ನಾನಕ್ಕೆ ಯಾಕೆ ಹೋಗಬಾರ್ದು ಅಂತ. ಸ್ನಾನಕ್ಕೆ ಹೋಗಬೇಡ, ಉಪಾಯ ಹುಷಾರು ಅಂತದ್ದು. ಸರಿ ಏನದಾಗಿ ನೋಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಸರಸರ ಬ್ರಹ್ಮದೇವರು ಹೇಳದೇ ಇದ್ದ ಜಾಗಕ್ಕೂ ಹೋದ, ಉದ್ಯಾನವನಕ್ಕೂ ಹೋದ. ಅಲ್ಲಿ ಸರೋವರದಲ್ಲಿ ಜಂಪ್ ಮಾಡೇಬೇಕ, ಸ್ನಾನ ಮಾಡ್ತಿದ್ದ. ಸರೋವರ ಇಳಿತಾನೆ, ಇಳಿದು ಮುಳುಗಾಕಿ ಎದ್ದು ಹೊಡ್ತಾನೆ, ಮೇಲು ಸೀಮೆ ಹಾಕುತ್ತಿದೆ. ಮುಳುಗಿ ಎದ್ದಾಗ ಹೆಣ್ಣಾಗುತ್ತಿದ್ದ. ಸದ್ಯ ಭೂಲೋಕಗಳಂತ ಸರೋವರಗಳಿಲ್ಲ, ಹೌದು, ಬಹಳ ಡೇಂಜರ್ ಅದು. ಅದೆಲ್ಲ ದೇವಲೋಕದಲ್ಲಿ ದೇವತೆಗಳಿಗೆ ಕಣ್ಣಿಗೆ ಕಾಡ್ತಾವಂತ ಸರೋವರಗಳು, ಹೌದಲ್ಲ. ಏನೋ ಆಚಾರ ಉಡುಪಿಗೆ ಹೋಗಿ ಬರ್ತೀನಿ ಅಂತ ಗಂಡ ಹೆಂಡತಿಗೆ ಉಡುಪಿಗೆ ಹೋಗಿ ವಾಪಸ್ ಬರೋ ಕಾಲಕ್ಕೆ ಆಚಾರನೇ ಆಗಿಬಿಟ್ಟು ಗತಿ ಏನ್ ಮಾಡ್ತೀವಿ. ಅಂತ ಸರೋವರಗಳಲ್ಲಿ ಭೂಲೋಕದಲ್ಲಿ ಇಲ್ಲ, ಅದಕ್ಕೆ ಯಾರು ಭಾವನೆ ಆಗಬಹುದ ಅವಶ್ಯಕತೆ ಇಲ್ಲ. ಆದ್ರೆ ಇದು ದೇವರು ಮಾಡಿದ ನಾಟಕ. ಆ ಯಾವ ಸರೋವರ ಇತ್ತೋ ಆ ಸರೋವರಕ್ಕೆ ಹೋದ, ಸ್ನಾನ ಮಾಡ್ದ. ಆ ವೃಕ್ಷದಷ್ಟು ಬ್ರಹ್ಮದೇವರ ಮಗ ಕಪಿ ಅಂತ ಇದ್ದಾನೆ, ಸ್ನಾನ ಮಾಡ್ದ. ಎಷ್ಟು ನೋಡ್ತಾರೆ, ಕಪಿ ರೂಪವೇ, ಬಾಳೂ ಇದೆ, ಕಪಿಯಾಗಿ ಇದ್ದಾನೆ, ಹೆಣ್ಣಾಗಿದ್ದ. ಹೆಣ್ಣಾಗಿಬಿಟ್ಟಿದ್ದಾನೆ, ನಾಚಿ ಆಗಿಬಿಡ್ತು ನಮಗೆ. ಅಯ್ಯೋ, ನನ್ನ ಮಕ್ಕಳ ಮಾತು ಕೇಳಬೇಕಾಗಿತ್ತು, ತಪ್ಪು ಮಾಡಿಬಿಟ್ಟೆ ಅಂತ. ಅಷ್ಟೊತ್ತಿಗೆ ಏನಾಯ್ತು, ಬೆಳಗಿನ ಜಾವ. ಸ್ನಾನ ಬೆಳಗಿನ ಜಾವನೇ ಮಾಡ್ಬೇಕಲ್ಲ. ಬೆಳಗಿನ ಜಾವ ಸ್ನಾನಕ್ಕೆ ಇಳ್ದ, ಸ್ನಾನ ಮಾಡಿ ನೋಡಿದ್ರೆ ಮೈಯೆಲ್ಲ ನೋಡ್ಕೊತಾನೆ, ಹೆಣ್ಣಾಗ್ಬಿಟ್ಟಿದ್ದಾನೆ. ಬೆಳಗಿನ ಜಾವ ಇಂದ್ರದೇವ ಕಾಲ ಅದು. ಬೆಳಗಿನ ಜಾವ ಇಂದ್ರದೇವರು ಕೈಯಲ್ಲಿ ವಜ್ರಾಯುಧ ಹಿಡ್ಕೊಂಡು ಆಕಾಶದಲ್ಲಿ ಸಂಚಾರ ಮಾಡ್ತಾ ಇರ್ತಾರಂತೆ. ಯಾರು ಸೂರ್ಯ ಅರುಣೋದಯ ಕಾಲಕ್ಕೆ ಎದ್ದು ಸ್ನಾನ ಪೂಜಾ ಅನುಷ್ಠಾನ ಮಾಡೋದಿಲ್ವೋ, ಸೂರ್ಯೋದಯ ಆಗೋ ತನಕ ಬಿದ್ದಿರ್ತಾರೋ ಅವರಿಗೆ ನಿಗ್ರಹ ಮಾಡಬೇಕು ಅಂತಾನೆ ಇಂದ್ರದೇವರ ಕೈಯಲ್ಲಿ ವಜ್ರಾಯುಧ ಹಿಡ್ಕೊಂಡು ಸಂಚಾರ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಯಾರು ದೇವರ ಸಮಯದಲ್ಲಿ ಯಾರು ಸ್ನಾನ ಜಪ ಅನುಷ್ಠಾನ ಮಾಡ್ತಾ ಇರ್ತಾರೋ ಅವರಿಗೆ ಬ್ರಹ್ಮಜ್ಞಾನವನ್ನು ಕೊಡ್ತಾರೆ ಇಂದ್ರದೇವರು. ಅದು ವಿರುದ್ಧ ಕೆಲಸ ಮಾಡಿದ್ರೆ ವಿರುದ್ಧ ಫಲವನ್ನು ಕೊಡ್ತಾರೆ. ಆದ್ರಿಂದ ಏನಾಯ್ತು, ಇಂದ್ರದೇವರು ಕೈಯಲ್ಲಿ ಕಟ್ಟೆ ಇಟ್ಕೊಂಡು ಸಂಚಾರ ಮಾಡ್ತಾ ಇದ್ರು. ಆವಾಗ ಈ ವೃಕ್ಷದಷ್ಟು ಸ್ನಾನ ಮಾಡಿ ನಿಂತುಕೊಂಡಿತ್ತಲ್ಲ, ಹೆಣ್ಣಾಗುತ್ತಿತ್ತಲ್ಲ, ಅದು ಹೆಣ್ಣಾಗಿತ್ತು ನೋಡಿ ಇಂದ್ರದೇವರು ನೋಡಿದ್ರು, ಏನು ಸುಂದರಿ, ಕಪಿಯಾಗಿದ್ರು ಇಷ್ಟು ಸೌಂದರ್ಯ. ಈ ಸೌಂದರ್ಯಕ್ಕೆ ಬಾಲ ವಿಶೇಷವಾಗಿದೆ ಈ ಬಾಲ, ಯಾರು ನೋಡೇ ಇರ್ಬೇಕು ನಾವು ಇಂಥ ಸುಂದರಿನ ಅಂತ ಅನ್ಕೊಂಡ್ರು. ಯಾವಾಗ ಇಂದ್ರದೇವರು ನೋಡ್ತಾ ಆಪಾದ ಮೂಲಿ ಪರ್ಯಂತಮ ಅವಳ ಸೌಂದರ್ಯ ನೋಡ್ತಾ ಬಂದ್ರು, ಆ ಬಾಲ ಬೇರೆ ಕಾಣಿಸ್ತು. ಏನಿದು ಬಾಲ, ಕಪಿ ಅಂದಲ್ಲಿ ಬಾಲ ಇರಲೇಬೇಕು. ಆ ಬಾಲ ನೋಡಿದ್ರು, ಅದಕ್ಕೆ ವಾಲ ಅಂತ ಹೆಸರು. ವಾಲ ಅಂದ್ರೆ ರೋಗಕ್ಕೆ ವಾಲ ಅಂತ ಹೆಸರು, ಕೂದಲಿಗೆ ಬಾಲ ಅಂತ ಹೆಸರಿದೆ. ಅದಕ್ಕೆ ಆ ಬಾಲ ಇದೆಯಲ್ಲ, ಆ ಬಾಲದ ಮೇಲೆ ಗುಂಗುರು 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 ಕೂದಲಂತೆ, ಏನೋ ಮನೋಹರವಾಗಿ ಕಾಣಿಸ್ತತೆ. ಮನೋಹರವಾಗಿ ಕಾಣಿಸೋಕಾರಕ್ಕೆ ಬ್ರಹ್ಮದೇವರು ಇಂದ್ರದೇವರು ತಮ್ಮ ದೃಷ್ಟಿಯನ್ನ ಬಾಲದ ಮೇಲೆ ಹಾಕಿದರು. ಬಹಳ ಸುಂದರವಾಗಿದ್ದಾಳೆ, ಅದರಲ್ಲೂ ಬಾಲ ಮಾತ್ರ ಏನೋ ಮನೋಹರವಾಗಿದೆ ಅಂತ ಏನೋ ಒಂದು ಸೌಂದರ್ಯದ ಒಂದು ಸವಿತ ಆ ದೃಷ್ಟಿಯಿಂದ ಆ ಇದನ್ನ ಬಿಟ್ರಂತೆ. ಆ ವಾಲದಿಂದ ಒಂದು ಪಟ್ಟದ ಒಂದು ಕಪಿ ಹುಟ್ಟುಬಿಡ್ತಂತೆ, ಅವನೇ ವಾಲಿ. ಇಂದ್ರದೇವರು ತಮ್ಮ ಸಾಮರ್ಥ್ಯವನ್ನ ದೃಷ್ಟಿಯಿಂದ ಆ ವೃಕ್ಷರಗತ್ತೆಂಬ ಕಪಿ ಹೆಣ್ಣಾಗಿದ್ದಾಗ ಬೆಳಗಿನ ಜಾವ ಯಾವ ಇಂದ್ರದೇವರು ಸಂಚಾರ ಮಾಡ್ತಾ
ಅವಳ ಸೌಂದರ್ಯ ನೋಡ್ತಾ, ಆದ್ರೂ ಇವಳು ಬಾಲ ಏನೋ ಬಹಳ ಮನೋಹರವಾಗಿದೆ ಬಾಲ, ಅದನ್ನು ನೋಡ್ತಾ ಕಪಿ ರೂಪದ ಒಂದು ಮಗ ಹುಟ್ಟು ಇಂದ್ರದೇವರೇ ಕಪಿಯಾಗಿ ಅವತಾರ ಮಾಡಿದ್ರು, ಅವನೇ ವಾಲಿ. ಇಂದ್ರದೇವರೇ ವಾಲಿಯಾಗಿ ಅವತಾರ ಮಾಡಿದ್ರು ಆ ವೃಕ್ಷದಿಂದ. ಇದು ಬೆಳಗಿನ ಜಾವನದ್ದು ಸೂರ್ಯೋದಯ ಆಗ್ತಾ ಇದೆ. ಸೂರ್ಯ ಏಕಕಾಲಕ್ಕೆ ಎಲ್ಲ ಕಡೆ ಕಿರಣಗಳು ಚೆಲ್ತಾನೆ, ಎಲ್ಲ ಜಗತ್ತನ್ನು ನೋಡ್ತಾನೆ ಒಂದೇ ಕ್ಷಣದಲ್ಲಿ. ಆ ಜಗತ್ತಿನಲ್ಲಿ ಕಿರಣ ಬೀಳೋಕಾಯ್ತು, ಅವನು ಸೂರ್ಯನ ದೃಷ್ಟಿ ಇದ್ದಾಗ ಕಿರಣ ಅಂದ್ರೆ ಆ ಕಿರಣ ಇವಳ ಮೇಲಿತ್ತು. ಸೂರ್ಯ ಅನ್ಕೊಂಡ, ಅಪ್ಪ ಏನು ಸುಂದರಿ ಇವಳು ಅನ್ಕೊಂಡಂತೆ. ಸೂರ್ಯ ನೋಡೋಕಾಯ್ತೆ ಪೂರ್ಣ ಸೌಂದರ್ಯ ನೋಡ್ದ. ಅವಳ ಕಂಠ ಇತ್ತಲ್ಲ ಅದು ಶಂಖ ಇದ್ದಾಗಿತ್ತಂತೆ. ಅಂದ್ರೆ ಈ ಭಾಗ ತೆಳ್ಳಗಿರಬೇಕು, ಈ ಭಾಗ ತೆಳ್ಳಗಿರಬೇಕು, ಈ ಭಾಗ ತೆಳ್ಳಗಿರಬೇಕು. ನಮ್ದೆಲ್ಲ ಏಕಾಕಾರ, ಇಲ್ಲಿಂದ ಇಲ್ಲಿವರೆಗೂ ಒಂದೇ ಆಕಾರ. ಅದು ಎಲ್ಲಿ ಏನು ವ್ಯತ್ಯಾಸ ಇಲ್ಲ. ಶಿಲ್ಪಶಾಸ್ತ್ರಕ್ಕೆಲ್ಲ ಪೂರ್ಣ ವಿರುದ್ಧ ಅಲ್ಲ. ಅದಕ್ಕಂತಾರೆ ಇದು ಈ ಭಾಗ ಇದೆಲ್ಲ, ಈ ಭಾಗ ಇಲ್ಲಿಂದ ಇಲ್ಲಿವರೆಗೆ ಈ ಕತ್ತು ಸಪರೇಟ್ ಆಗಿ ಕಾಣಿಸ್ಬೇಕು, ಅಷ್ಟು ತೆಳ್ಳು ಇರಬೇಕು ಅಂತ ಶಿಲ್ಪಶಾಸ್ತ್ರ ಪ್ರಕಾರ. ಅವಳು ಹೇಗೆ ಇದ್ದಂತೆ, ಇದಕ್ಕೆ ಗ್ರೀವ ಅಂತ ಹೆಸರು. ಸೂರ್ಯ ನೋಡ್ದ, ಎಂತ ಮನೋಹರವಾದ ಗ್ರೀವ ಅಂತ ತನ್ನ ಸಾಮರ್ಥ್ಯ ಹಾಕಿದ. ಪಟ್ಟಂತ ಅವನು ಕಪಿ ಹುಟ್ಟು, ಅವನೇ ಸುಗ್ರೀವ. ಬ್ರಹ್ಮದೇವರ ಮಗ ರುಚ್ಚರದತ್ತನಿಂದ ಆ ಸರೋವರದಲ್ಲಿ ಸ್ನಾನ ಮಾಡಿದಾಗ 2 ಮಕ್ಕಳು ಹುಟ್ಟುಬಿಟ್ಟು, 2 ಮಕ್ಕಳ ಕರ್ಕೊಂಡು ಬ್ರಹ್ಮದೇವರ ಹತ್ರ ಬಂದ ರುಚ್ಚರಲ್ಲಿ. ಬ್ರಹ್ಮದೇವರಂದ್ರು, ಯಾರಮ್ಮ ನೀನು 2 ಮಕ್ಕಳ ಕರ್ಕೊಂಡು ಬಂದಿದ್ದಿ, ಈ ತಾನೇ ಬಾಣಂತನ ಮುಗಿಸ್ಕೊಂಡು ಬಂದಂಗಿದೆಯಲ್ಲ ಅಂದ ಬ್ರಹ್ಮದೇವರು. 2 ಮಕ್ಕಳನ್ನ ಕರ್ಕೊಂಡು ಬಂದ. ಅಯ್ಯೋ ನಾನೇನ್ ಮಾಡ್ಲಿ, ನಾನು ನಿನ್ನ ಮಗ, ನಿನ್ ಮಾತು ಕೇಳಲಿಲ್ಲ, ಅಲ್ಲಿ ಹೋಗೋದೆ. ಅದೇಪ್ಪ ನೀನು ಅಲ್ಲಿ ಹೋಗ್ಲಿ ಅಂತಾನೆ ನಾನು ಹಂಗಂದಿದ್ದು. ನಾನು ಹೋಗೊಂಡು ಹೋಗ್ತೀಯೋ ಬಿಡ್ತೀಯೋ ಅಂತ ಕಳಿಸಿದ್ದೆ. ಅದರಿಂದ ಸರಿಯಾಗಿ ಹೋಗಿ ನಿನ್ ಕೆಲಸ ಮುಗಿಸ್ಕೊಂಡು ಬಂದಿದ್ಯಾ, ಒಳ್ಳೇದಾಯ್ತು, ನೀ ಭೂಲೋಕಕ್ಕೆ ಹೋಗು. ಆ ಕಿಷ್ಕಿಂದ ನಗರ ಅಂತ ಏನಿದೆ ಅದಕ್ಕೆ ಆ ಕಿಷ್ಕಿಂದ ನಗರವನ್ನ ಈ ಕಪಿಗಳಿಗೆ ಬಿಟ್ಟುಕೊಟ್ಟು ನೀನು ಮತ್ತೆ ಆ ಸರೋವರದಲ್ಲಿ ಮತ್ತೆ ಸ್ನಾನ ಮಾಡು. ತಿರುಗಿ ನೋಡಿದ್ರೆ ಎದ್ದು ಬಿಟ್ಟು ವಾಪಸ್ ಬಿಡು, ತಿರುಗಿ ನೋಡಿದ್ರೆ ವಾಪಸ್ ಬಾ. ಯಾಕಂದ್ರೆ ಸ್ನಾನ ಮಾಡು ಮತ್ತು ಗಂಡ ಹತ್ಯ ಇವತ್ತಿಂದು ಸರಿ ಸರೋವರ ಕಲ್ಲಿಗೆ ಹೋಗೋಣ ವಾಪಸ್ ತಗೊಂಡು ಹೇಳಿ. ಆ ವಾಲಿ ಸುಗ್ರೀವರನ್ನ ಅಣ್ಣ ತಮ್ಮಂದ್ರನ್ನ ಅಲ್ಲಿ ರಾಜ್ಯಕ್ಕೆ ಬಿಟ್ಟುಕೊಟ್ಟು ಆತ ಮತ್ತೆ ಸರೋವರದಲ್ಲಿ ಸ್ನಾನ ಮಾಡಿದ. ಗಂಡು ಸಾದ ಬಾಯ ಆಗುತ್ತ, ಮತ್ತಿನ್ನೊಂದ್ಸರಿ ಈ ಸರೋವರ ಕಲ್ಲಿಗೆ ಬರಬೇಡ ಅಂತ ಈ ರೀತಿಯಾಗಿ ಸ್ನಾನ ಮಾಡಿ ಆತ ಗಂಡಾಗಿ ವಾಪಸ್ ಹೋದ. ಈ ರೀತಿಯಾಗಿ ವಾಲಿ ಸುಗ್ರೀವರು ಹುಟ್ಟಿದ್ದಾರೆ ಅಂತ ವಾಲ್ಮೀಕಿ ಋಷಿಗಳು ಹೇಳ್ತಾರೆ. ವಾಲ್ಮೀಕಿ ರಾಮ ಶ್ರೀನಿವಾಚಾರ್ಯರು ಕೆಲವು ಕಥೆಗಳು ಹೇಳಬಹುದಲ್ಲ, ಸಿದ್ಧಾಂತ ಮಾತ್ರ ಹೇಳ್ತಾರೆ. ಈ ರೀತಿ ಅನೇಕರು ಅವತಾರ ಮಾಡಿದ್ದಾರೆ. ದೇವಾನುದೇವತೆಗಳಲ್ಲಿ ಅವತಾರ ಮಾಡಿದ ಕಥೆಯನ್ನು ತಿಳಿಸ್ತಾರೆ. ಲಕ್ಷ್ಮೀ ದೇವಿ ಕೂಡ ಅನೇಕ ರೂಪದಿಂದ, ಆಯುಧಗಳ ರೂಪದಿಂದ ಈ ರೀತಿಯಾಗಿ ಅವತಾರ ಮಾಡಿದ್ದಾಳೆ. ಇನ್ನು ಸೀತಾದೇವಿ ರೂಪದಿಂದ ಮಹಾತಾಯಿ ಅವತಾರ ಮಾಡುವ ಕಥೆಯನ್ನ ಮುಂದೆ ತಿಳಿಸ್ತಾರೆ. ಮೊದಲು ರಾಮಾವತಾರವನ್ನ ಬಹಳ ವಿಶೇಷವಾಗಿ ತಿಳಿಸ್ತಾರೆ. ಏನು ಅಂದ್ರೆ, ದುಷ್ಟಾನಾಂ ನಿಗ್ರಹಾರ್ಥಾಯ ಚತುರ್ಮೂರ್ತಿ ಜನಾರ್ದನ ಜಾತೋ ರಘುಕುಲೇ ರಾಜನ್ ಪುತ್ರೋ ದಶರಥಸ್ಥದು. ದಶರಥ ಮಹಾರಾಜನಲ್ಲಿ ರಾಮದೇವರು ಅವತಾರ ಮಾಡಲಿಕ್ಕೆ ಕಾರಣವನ್ನ ಕೊಡ್ತಾರೆ. ಏನು ಕಾರಣ? ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕು ಅಂತ ಹೇಳಿ ದಶರಥರಿಗೆ ಮಕ್ಕಳಾಗಿರ್ಲಿಲ್ಲ. ಪುತ್ರಕಾಮೇಷ್ಟಿ ಯಾಗ ಮಾಡಬೇಕಪ್ಪ ಅಂತ ಹೇಳಿ ವಸಿಷ್ಠರು ಸಂದೇಶ ಕೊಡ್ತಾರೆ. ಪುತ್ರಕಾಮೇಷ್ಟಿ ಯಾಗ ಮಾಡಬೇಕು, ಏನ್ ಮಾಡಬೇಕು? ಪುತ್ರಕಾಮೇಷ್ಟಿ ಯಾಗ ಮಾಡುವುದು ಅಂತಂದ್ರೆ ನಾವೇನೋ ಒಂದು ಶಾಂತಿ ಮಾಡ್ಲಿಕ್ಕೆ ಒಂದು 20 ಇಟ್ಟಿಗೆ ಇಟ್ಕೊಂಡು ಮಾಡ್ತೀವಲ್ಲ, ಹಂಗಲ್ಲ. 100 ಹೋಮದ ಕುಂಡ ಹಾಕಬೇಕು, 1000 ಜನ ಬೇಕು, ಬಹಳ ಜನ ವೇದ ಪಾರಾಯಣ ಮಾಡೋರು ಬೇಕು, ಯಜ್ಞ ಮಾಡಿಸೋರು ಬೇಕು. ಅದಕ್ಕೆ ಮಾಡಬೇಕು, ವಿಶೇಷವಾದ ಯಜ್ಞವನ್ನ ಮಾಡಿದ. ವಿಶೇಷ ಯಜ್ಞ ಮಾಡ್ತಾ ಇದ್ರೆ ಯಜ್ಞ ಕುಂಡದಿಂದಲೇ ಮಹಾ ತೇಜೋಮಯನಾದ ಪುರುಷ ಬಂಗಾರದ ಪಾತ್ರೆಯಲ್ಲಿ ಘಮ 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 ಅನ್ನುವಂಥ ಪಾಯಸ ಹಿಡ್ಕೊಂಡು ಮೇಲೆ ಬಂದ. ಪುರೋಹಿತರಿಗೆ ಕೊಟ್ಟಿದ್ದಾರೆ ಈ ಪಾಯಸವನ್ನ. ದಶರಥನ ಮೂಲಕ ಹೆಂಡತಿಯರಿಗೆ ಹಂಚಿಸಿದರು. ಇಷ್ಟಕ್ಕೂ ದಶರಥನಿಗೆ ಹೆಂಡತಿಯರು ಎಷ್ಟು ಜನ ಇದ್ರು ಗೊತ್ತಾ? ಕೌಸಲ್ಯ, ಕೈಕೇಯಿ, ಸುಮಿತ್ರಾ, ಈ 3 ಜನ ಅನ್ಕೊಂಡಿವಿ ನಾವು. ಅವ್ರಿಗಿದ್ದಿದ್ದು 363 ಜನ ಹೆಂಡತಿದ್ರು. ಚೆನ್ನಾಗಿ ಮೇಂಟೈನ್ ಮಾಡಿದಂತ 360 ಜನ ಹೆಂಡತಿಯರು ಬಂದಿದ್ದು ಹೇಗೆ ಅನ್ನೋದೇ ಒಂದು ರೋಚಕ ಕಥೆ. ಅದನ್ನು ಹೇಳಬೇಕಿದೆ. ಕಾರ್ತಿವೀರ್ಯಾರ್ಜುನ ಬಂದು ಅವನ ಮಕ್ಕಳು ಬಂದು ಜಮದಗ್ನಿ ಋಷಿಗಳನ್ನು ಕೊಂದು ಹಾಕ್ತಾರೆ. ಜಮದಗ್ನಿ ಋಷಿಗಳು ಪರಶುರಾಮ ದೇವರು ತಂದೆ ಅಲ್ವಾ? ಪರಶುರಾಮ ದೇವರು ಅವರ ಪ್ರತಿಜ್ಞೆ ಮಾಡಿದ್ರು, 21 ಬಾರಿ ಭೂಮಂಡಲ ಪ್ರದಕ್ಷಿಣೆ ಮಾಡಿ ಎಲ್ಲಾ ರಾಜರನ್ನು ಗೆಲ್ತೀನಿ ಅಂತ. ಆಗ ಗೆಲ್ತೀನಿ ಅಂತ ಹೋದಾಗ
ದಶರಥನಿಗೂ ಭಯ, ಪರಶುರಾಮ ದೇವರು ಬಂದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ ಯುದ್ಧದಲ್ಲಿ. ಅದಕ್ಕೆ ಆಚೆ ಮಾಡ್ತಾ ಇದ್ದ ಪರಶುರಾಮ ದೇವರು ಅನೌನ್ಸ್ ಮಾಡಿದ್ರಂತೆ, ನೋಡಪ್ಪ ಯಾರಾದ್ರೂ ಕಲ್ಯಾಣ ಮಂಟಪದಲ್ಲಿ ವಿವಾಹವಾಗ್ತಾ ಇದ್ರೆ ಅವನನ್ನು ಅಷ್ಟೇ ಕೊಲ್ಲೋದಿಲ್ಲ ಅಂತ ಪ್ರತಿಜ್ಞೆ ಇಟ್ಟಂತೆ. ಅವನು ಹಿಂಗೋ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಯಾರಾದ್ರೂ ಪರಶುರಾಮ ದೇವರು ಬರ್ತಾ ಇದ್ದಾರೆ ನ್ಯೂಸ್ ಕೊಟ್ಟಷ್ಟ ಯಾವುದೊಂದು ಹುಡುಗಿ ತಿಳ್ಕೊಂಡು ಮಾತಾಡ್ತಾರೆ. ಮದುವೆ ಮಾಡ್ಬೇಕಾದ್ರೆ ಪರಶುರಾಮ ದೇವರು ಏನು ಮಾಡಲ್ಲ. ಆದ್ರೆ ಪರಶುರಾಮ ದೇವರು ಬಂದಿದ್ದು 21 ಸರಿ, ಈಗ 360 ಮಾಡ್ಕೊಂಡ ನಾನು. ಅಂದ್ರೆ ಯಾರೋ ಸುತ್ತಿ ಹುಟ್ಟಿಸ್ಬಿಡ್ತಾ ಇದ್ರು. ಪರಶುರಾಮ ದೇವರು ಬಂದ್ರಂತೆ, ಹೌದಾ ಅಂದ್ರೆ ಮತ್ತೆ ಹಾಕೋ ಹುಡುಗಿ ಕರ್ಕಮ್ಮ ಮದುವೆ ಮಾಡಿ. ಈ ರೀತಿ 363 ಮದುವೆ ಮಾಡಿಕೊಂಡ ಅಂತ. ಅದರಲ್ಲಿ ಪ್ರಧಾನ ಹೆಂಡತಿಯರು ಇವರು 3 ಜನ, ಕೌಸಲ್ಯ, ಸುಮಿತ್ರ, ಕೈಕೇಯಿ. ಪಾಯಸದ ಪಾತ್ರೆ ತೇಜೋಮಯನಾದ ಪುರುಷ ತಂದು ಕೊಟ್ಟಿದ್ದಾನೆ, ಯಜ್ಞ ಕುಂಡದಿಂದಾನೆ. ಅದನ್ನ ಹಂಚ್ತಾರಂತೆ. ಕೌಸಲ್ಯಾಯೈ ನರಪತಿ ಪಾಯಸಾರ್ಥಂ ತದಾ ತದೌ ತದಾ. ಇದರಲ್ಲಿ ಅಂತಾರೆ, ಪಾಯಸವನ್ನ ಏನು ಹಂಚಿದಾತ ಅರ್ಧಾರ್ಥಂ ದದೌ ಚಾಸಿ ಸುಮಿತ್ರಾಯೈ ನರಾಧಿಪ ಕೈಕೇಯೈ ತಾವತಿಷ್ಠಾರ್ಥಂ ದದೌ ಪುತ್ರಾರ್ಥಂ ಕಾರಣ. ಇದು ಪಾಯಸ. ಬಂಗಾರದ ಪಾತ್ರೆ ತುಂಬ ಪಾಯಸ ಕೊಟ್ಟಿದ್ದಾರೆ. ಅದನ್ನು 2 ಭಾಗ ಮಾಡಿದ. ಒಂದು ಭಾಗ ಪೂರ್ಣ ಕೌಸಲ್ಯ ಕೊಟ್ಟಿದ್ದ, ಅರ್ಧ ಹೋಯಿತು. ಇದನ್ನು 2 ಭಾಗ ಮಾಡಿದ. ಒಂದು ಭಾಗ ಸುಮಿತ್ರೆ ಕೊಟ್ಟ, ಇನ್ನು 1/4 ಭಾಗ ಹೋಯಿತು. ಮತ್ತು ಅದನ್ನು 2 ಭಾಗ ಮಾಡಿದ. ಒಂದು ಕೈಕೇಯಿ ಕೊಟ್ಟ, ಇನ್ನೊಂದು ಸುಮಿತ್ರ. ಕೌಸಲ್ಯ ಕೊಡೋಂಗಿಲ್ಲ, ಕೌಸಲ್ಯ ಜಾಸ್ತಿ ಮ್ಯಾಕ್ಸಿಮಮ್ ಕೊಟ್ಟಾಯ್ತಾ ಇದೆ. ಕೈಕೇಯಿಗೆ ಆಚಾರ್ಯ ಕೊಟ್ಟು ಇನ್ನೂ ಸರಿ ಕೊಡೋಕ್ಕಾಗಲ್ಲ. ಅದಕ್ಕೆ ಮಧ್ಯದವರು ಅವ್ರಿಗೂ ಬೇಡ ಇವ್ರು ಬೇಡ, ಮಧ್ಯದಲ್ಲಿ ಅಡ್ಗೋಡಿ ದೀಪ ಅಂತ ಅವಾಗ ಸ್ಟಾರ್ಟ್ ಆಯ್ತು ಅಂತ ಕಾಣುತ್ತೆ. ಅದಕ್ಕೆ ಅವ್ರಿಗೂ ಬೇಡ ಇವ್ರಿಗೂ ಬೇಡ, ಇದನ್ನು ಸುಮಿತ್ರೆಗೆ ಕೊಟ್ಬಿಡ್ಬೇಕು ಅಂತ ಕೊಟ್ಟು. ಅರ್ಥ ಆಯ್ತಲ್ಲ? ಪಾಯಸದ ಪಾತ್ರೆಯಲ್ಲಿ 2 ಭಾಗ ಮಾಡಿ, ಒಂದು ಭಾಗ ಕೌಸಲ್ಯಗೆ, ಉಳಿದಿದ್ದ ಅರ್ಧ ಭಾಗ. ಅದನ್ನು 2 ಭಾಗ ಮಾಡಿ, ಒಂದು ಭಾಗ ಸುಮಿತ್ರೆಗೆ, ಉಳಿದಿದ್ದ 1/4 ಭಾಗ. ಅದನ್ನು 2 ಭಾಗ ಮಾಡಿ, ಒಂದು ಕೈಕೇಯಿಗೆ, ಒಂದು ಸುಮಿತ್ರೆಗೆ. ಈ ಕ್ರಮದಲ್ಲಿ ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾರೆ. ಯಾವ ರಾಮಚಂದ್ರ ದೇವರು ಅವತಾರ ಮಾಡಿದ್ದು ಚೈತ್ರ ಮಾಸ ನವಮಿ ದಿವಸ ಪುನರ್ವಸ ನಕ್ಷತ್ರ ಬುಧವಾರ. ರಾಮದೇವರು ಅವತಾರ ಮಾಡಿದಾಗ ಬುಧವಾರ ಇತ್ತು ಅಂತ ಹೇಳಿದ್ದಾರೆ. ಏನು ಅಂದ್ರೆ ರಾಮದೇವರು ಅವತಾರ ಮಾಡಿದ್ದು ಪಾಯಸ ಅರ್ಧ ಕೊಟ್ಟ ಮೇಲೆ ಅವತಾರ ಮಾಡಿದ್ರು ಅಲ್ವಾ? ಅದಾದ ಮೇಲೆ 6 ತಿಂಗಳಿಗೆ ಲಕ್ಷ್ಮಣ ಹುಟ್ಟ. ಅದಾಗಿ 3 ತಿಂಗಳಿಗೆ ಭರತ ಹುಟ್ಟಾನೆ. ಅದಾಗಿ 3 ತಿಂಗಳಿಗೆ ಶತ್ರುಘ್ನ. ಒಟ್ಟು 1 ವರ್ಷ ಡಿಫರೆನ್ಸ್. ರಾಮದೇವರಿಗೂ ಶತ್ರುಘ್ನಿಗೂ 1 ವರ್ಷ ಡಿಫರೆನ್ಸ್. ಕಾಯಿಸಿದ ಕ್ರಮವನ್ನು ಇಲ್ಲಿ ದೊಡ್ಡ ವಾಕ್ಯಾರ್ಥ ಇದೆ. ಏನ್ ಗೊತ್ತಾ? ಲಕ್ಷ್ಮಣ ದೊಡ್ಡವನು, ಭರತ ದೊಡ್ಡವನು. ಅದ್ರ ಬಗ್ಗೆ ಚರ್ಚೆ ಬಹಳ ಮಾಡಿದ್ದಾರೆ. ಭರತ ದೊಡ್ಡವನು, ಲಕ್ಷ್ಮಣ ದೊಡ್ಡವನು. ಯಾಕೆ ಅಂತಂದ್ರೆ ಅನೇಕ ಕಡೆ ನೀವು ತೋಡ್ರಿ, ಕೆಲವು ಕಡೆಗೆಲ್ಲ ಲಕ್ಷ್ಮಣನೇ ದೊಡ್ಡವನು ಅಂತ ಜಾಸ್ತಿ ಹೇಳಿದ್ದಾರೆ. ಲಕ್ಷ್ಮಣ ಸುಮತ್ ವಿಜಯ ತಗೊಳ್ರಿ, ಸಂಗ್ರಹ ರಾಮಾಯಣ ತಗೊಳ್ರಿ, ವಾಲ್ಮೀಕಿ ರಾಮಾಯಣ ತಗೊಳ್ರಿ, ಇದೆಲ್ಲ ರಾಮಾಯಣಗಳು ನೋಡಿದಾಗ ಲಕ್ಷ್ಮಣನೇ ದೊಡ್ಡವನು ಅಂತ ಹೇಳಿದ್ದಾರೆ. ಆದ್ರೆ ಭರತನನ್ನು ವಾದಿರಾಜರು ದೊಡ್ಡವರು ಅಂತಂದಿದ್ದಾರೆ. ಭರತ ದೊಡ್ಡವರು ಅಂತ ಬಿಟ್ಟಿದ್ದಾರೆ. ಅದು ಅವ್ರು ಸ್ವಂತವಾದಲ್ಲ, ಅದು ದೇವರ ಮಾತು. ಅವ್ರು ಕೋಟ್ ಮಾಡೋದು ಅಂದ್ರೆ ಯಾರು ದೊಡ್ಡವರು. ಅದಕ್ಕೆ ಪಾಯಸದ ಕ್ರಮ ಬಂದಾಗ ಪಾಯಸ ರಾಮದೇವರಿಗೆ ಮೊದಲು ಕೊಟ್ಟು ರಾಮದೇವರು ಅವತಾರ ಮಾಡಿ, ರಾಮದೇವರು ಅವತಾರ ಮಾಡಿ 6 ತಿಂಗಳಿಗೆ ಲಕ್ಷ್ಮಣ ಹುಟ್ಟಿತ್ತು. ಆಮೇಲೆ 3 ತಿಂಗಳು ಭರತ ಶತ್ರುಘ್ನರು. ಪಾಯಸದ ಕ್ರಮ ಬಂದಾಗ ಅನಂತರದಲ್ಲಿ ಹುಟ್ಟಿದ್ದು ಲಕ್ಷ್ಮಣ ಅಂತ ಒಂದು. ಇನ್ನೊಂದು ಆಧಾರ ಏನಂದ್ರೆ, ರಾಮದೇವರು ವನವಾಸ ಎಲ್ಲ ಮುಗಿಸ್ಕೊಂಡು ರಾವಣಾದಿಗಳನ್ನೆಲ್ಲ ಕೊಂದು ಹಾಕಿ ಹಿಂತಿರುಗಿ ವಾಪಸ್ ಬಂದ ಮೇಲೆ ಲಕ್ಷ್ಮಣ ನಿಮಗೆ ಪಟ್ಟಾಭಿಷೇಕ ಮಾಡ್ತೀನಿ ಅನ್ನಂತಾರೆ. ಅಂದು ತಾವ ಸೀನಿಯಾರಿಟಿ ಪ್ರಕಾರನೇ ಪಟ್ಟಾಭಿಷೇಕ ಮಾಡೋದು. ಹೌದಲ್ಲ? ಅಣ್ಣ ಇದ್ದಾಗ ತಮ್ಮನ್ನು ಮಾಡ್ತೀನಿ ಯಾರು ಅನ್ನಲ್ಲ. ಹೌದಲ್ಲ? ರಾಮದೇವರು ಲಕ್ಷ್ಮಣನ್ ಕೇಳಿದ್ರು, ನಿಮಗೆ ಪಟ್ಟಾಭಿಷೇಕ ಮಾಡ್ತೀನಿ. ನನಗೆ ಪಟ್ಟಾಭಿಷೇಕ ಬೇಡ ಸ್ವಾಮಿ, ನಾನು ಸೇವಕನಾಗಿ ನಿನ್ನ ಸೇವಾ ಮಾಡ್ಕೊಂಡಿರ್ತೀನಿ. ಲಕ್ಷ್ಮಣ ಎಷ್ಟು ಅಂದ ಮೇಲೆ ಭರತನಿಗೆ ಮಾಡಿದ್ದು ಪಟ್ಟಾಭಿಷೇಕ. ಉತ್ತರ ಯಾವ ಯುವರಾಜ ಪಟ್ಟಾಭಿಷೇಕ.
ಅಂದಮೇಲೆ ಮಹಾರಾಜ ರಾಮದೇವರಾದ್ರೆ ಯುವರಾಜ ಲಕ್ಷ್ಮಣ ಆಗಬೇಕು ಅಂತ ರಾಮದೇವರು ಹೇಳಿದ್ರೆ ನಾನು ಆಗೋಲ್ಲ, ನಿನ್ ಸೇವೆ ಮಾಡ್ಕೊಂಡಿರ್ತೀನಿ, ಭರತನಿಗೆ ಮಾಡು ಅಂತ ಲಕ್ಷ್ಮಣ ಹೇಳ್ತಾರೆ. ಹಂಗ ಅರ್ಥ ಏನು? ಲಕ್ಷ್ಮಣ ದುಡ್ಡವನು ತಿಳಿದಂಗಾಯ್ತು ಈ ಕ್ರಮ. ಇನ್ನ ನಕ್ಷತ್ರದ ಕ್ರಮಕ್ಕೆ ಬನ್ನಿ. ನಕ್ಷತ್ರದ ಕ್ರಮಕ್ಕೆ ಬಂದಾಗ ಭರತ ದುಡ್ಡು ಅಂತಾಗುತ್ತೆ. ಯಾಕೆ ಗೊತ್ತಾ? ಪುನರ್ವಸು ನಕ್ಷತ್ರದಲ್ಲಿ ರಾಮದೇವರು ಅವತಾರ ಮಾಡ್ತಾರೆ. ಪುನರ್ವಸು ಆದ್ಮೇಲೆ ಪುಷ್ಯ, ಪುಷ್ಯ ಆದ್ಮೇಲೆ ಆಶ್ಲೇಷ. ಪುನರ್ವಸು ರಾಮದೇವರು, ಪುಷ್ಯ ಭರತ ಹುಟ್ಟಿದ್ದು, ಆಶ್ಲೇಷದಲ್ಲಿ ಲಕ್ಷ್ಮಣ ಹುಟ್ಟಿದ್ದು. ಅಂದ್ರೆ ಈ ನಕ್ಷತ್ರದ ಕ್ರಮ ಬಂದಾಗ ಮೊದಲು ಯಾರು ಬಂದರು? ಭರತ ಬಂದ್ಬಿಡ್ತಾನೆ ಈ ಕ್ರಮದಲ್ಲಿ. ಒಟ್ಟಿನಲ್ಲಿ ಲಕ್ಷ್ಮಣ ಮತ್ತು ಭರತ ಅವರಿಬ್ಬರು ನಮಗಿಂತ ದೊಡ್ಡವರು ತಲೆ ಇಟ್ಕೊಂಡ್ರೆ ಸಾಕು. ಆದ್ರೆ ಅವ್ರು ದೊಡ್ಡವರು ಇವ್ರು ದೊಡ್ಡವರು ಅನ್ನೋದಕ್ಕಿಂತ ಅವರು ತುಂಬಾ ದೊಡ್ಡವರು ನಮ್ಮ ತಲೆ ಇಟ್ಕೊಂಡ್ಬಿಟ್ರೆ ಸಾಕು ಅಂತ. ಈ ರೀತಿಯಾಗಿ ಅದಕ್ಕೆ ಪುಷ್ಯೇ ಜಾತಸ್ತು ಭರತಃ ಮೀನಲಗ್ನೆ ಪ್ರಸನ್ನದೀಹಿ ಸರ್ವೇ ಜಾತವತ್ತು ಸೌಮಿತ್ರಿ ತುಲೀರೇ ಕರಿತೇ ರವೌ. ಈ ರೀತಿಯಾಗಿ ಅನೇಕ ಪ್ರಮಾಣಗಳಿಂದ ಸಿದ್ಧಾಂತ ಮಾಡ್ತಾರೆ. ಇದೆಲ್ಲ ಆಯ್ತು. ಏನೇಕ ಭೂಪಾಹ ಕೃತವೀರ್ಯ ಜಾತ್ಯಾ ಬಲಾಧಿಕಾ ಸಂತಿ ಸಹಸ್ರಸೋಪಿ. ಶ್ರೀಮದಾಚಾರ್ಯರು ರಾಮಾವತಾರ ಆಯಿತು, ರಾಮದೇವರು ಅವತಾರ ಮಾಡುವುದು ಪುನರ್ವಸು ನಕ್ಷತ್ರದಲ್ಲಿ ಬುಧವಾರ ಚೈತ್ರ ಮಾಸ ಶುದ್ಧ ನವಮಿ ದಿವಸ ರಾಮದೇವರು ಅವತಾರ ಮಾಡಿದ್ರು. ಅಲ್ಲಿಂದ ಒಟ್ಟು 4 ಜನ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಅವತಾರ ಮಾಡಿದ್ದಕ್ಕೆ ಶ್ರೀಮದಾಚಾರ್ಯರು ಪರಮಾತ್ಮ 4 ರೂಪದಿಂದ ಅವತಾರ ಮಾಡಿದ ಶ್ರೀಮದಾಚಾರ್ಯ. ದುಷ್ಟಾನಾಂ ನಿಗ್ರಹಾರ್ಥಾಯ ಚತುರ್ಮೂರ್ತಿ ಜನಾರ್ದನ. 4 ರೂಪದಿಂದ ಪರಮಾತ್ಮ ಬಂದ. ಜಾತೋ ರಘುಕುಲೇ ರಾಜನ್ ಪುತ್ರ ದಶರಥಸ್ಯತು. ದಶರಥನಲ್ಲಿ ಪರಮಾತ್ಮನು 4 ರೂಪದಿಂದ ಅವತರಿಸಿದನು. ಹಂಗ ಅರ್ಥ ಏನು? ಇಲ್ಲ ಅಂತಾರೆ. ಭರತಃ ನಾಮ ಕೈಕೇಯ್ಯಾಂ ಜಜ್ಞೆ ಸತ್ಯಪರಾಕ್ರಮ ಅಂಶೇನ ವಾಸುದೇವಸ್ಯ ಜಾತೋ ರಾಮ ಮಹಾಯಶಃ. ವಾಸುದೇವ ರೂಪದಿಂದ ರಾಮ ಅವತಾರ ಮಾಡಿದ್ರೆ ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟವೆಂಬ ಅವತಾರ ಯಾವ ಆದೇಶ ರೂಪಗಳಿಂದ ಜಗತ್ಪತಿಯಾದ ಪರಮಾತ್ಮ ಲಕ್ಷ್ಮಣ ಭರತ ಶತ್ರುಘ್ನರಲ್ಲಿ ಬಂದಿದ್ದಾನೆ ಅಂತ ಶ್ರೀಮದಾಚಾರ್ಯ ಕೂಡ ತಿಳಿಸ್ತಾರೆ. ಇದಾದ ಮೇಲೆ ಪರಮಾತ್ಮ ಅವತಾರ ಮಾಡಿದ, ಮತ್ತೆ ಅಮ್ಮ ಅವತಾರ ಮಾಡೋದು ಬರವಾ? ಜನಕ ಮಹಾರಾಜರಿಗೆ ಸದಾನಂದಾಚಾರ್ಯ ಹೇಳ್ತಾರೆ, ಪುತ್ರಕಾಮೇಷ್ಟಿ ಯಜ್ಞಂ ಕುರುವೃತ ಶ್ರೇಷ್ಠ, ಯಜ್ಞವನ್ನು ಮಾಡು, ಪುತ್ರಕಾಮೇಷ್ಟಿ ಯಾಗವನ್ನು ಮಾಡು, ನಿನಗೆ ಒಳ್ಳೆ ಮಕ್ಕಳಾಗುತ್ತೆ ಅಂತ ಅವರು ಸಂದೇಶ ಕೊಡ್ತಾರೆ. ಸರಿ ಸ್ವಾಮಿ, ಇದನ್ನೆಲ್ಲ ನೀವೇ ಮುಂದೆ ನಿಂತು ನಡೆಸ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ. ಆ ಪ್ರಾರ್ಥನೆಗೆ ಅನುಗುಣವಾಗಿ ಯಜ್ಞ ಮಾಡಬೇಕು ಅಂತ ಭೂಶೋಧನೆ ಮಾಡಬೇಕು ಅಂತ ಹೋದ್ರು. ಭೂಮಿಯೆಲ್ಲ ಸಮದಟ್ಟಾಗಿ ಮಾಡಿ, ಇವಾಗ ಈಗಿನ ತರ ಅವಾಗೆಲ್ಲ JCB ಇರಲಿಲ್ಲ, ನೇಗಿಲಾಟೆ ಮಾಡಬೇಕಾಗಿತ್ತು. ಅದಕ್ಕೆ ಸೀರಾ ಅಂತ ಹೆಸರು ನೇಗಿಲಿಗೆ ಸಂಸ್ಕೃತದಲ್ಲಿ. ಅದನ್ನ ಹಾಕಿದ್ರು ಸೀರಟಿ. ಯಾವ ಸೀರವನ್ನು ಹಾಕಿದ್ರು ನೋಡು, ಎಲ್ಲ ಸಮದಟ್ಟು ಮಾಡಬೇಕು ಅಂತ. ಅಲ್ಲಿ ಒಂದು ಪೆಟ್ಟಿಗೆ ಸಿಕ್ತು. ಪೆಟ್ಟಿಗೆ ನೋಡ್ತಾರೆ, ಏನು ಅದರೊಳಗೊಂದು ಬಂಗಾರದ ಕಮಲ, ಅದರ ಪುಟಾತಿ ಕಿರಿಕಿರಿ ನಡೀತಾ ಕೂಸ್ಕೊಳ್ಕೊಬಿಟ್ಟಿದೆ, ಭೂಮಿ ಒಳಗೆ ಸಿಕ್ಕಿದೆ. ನೋಡ್ತಾನೆ, ಅತ್ಯಾಶ್ಚರ್ಯ ಅವನಿಗೆ, ಆಕಾಶವಾಣಿ ಆಯ್ತು. ಈ ಕಥೆ ಶ್ರೀಮದಾಚಾರ್ಯರು ಎಷ್ಟು ವಿಚಾರ ಮಾಡಲಿಲ್ಲ. ಲಕ್ಷ್ಮೀದೇವಿ ಅವತಾರ ಮಾಡಿದಂತ ಹೇಳ್ತಾರೆ. ಬೇರೆ ಪುರಾಣಗಳಲ್ಲಿ ಆನಂದ ರಾಮಾಯಣ ಇತ್ಯಾದಿ ಕೆಲವು ರಾಮಾಯಣಗಳಿದ್ದಾವೆ. ಆ ರಾಮಾಯಣಗಳಲ್ಲಿ ಈ ಪೆಟ್ಟಿಗೆಯ ವಿಶೇಷವಾದ ಕಥೆಯನ್ನು ತಿಳಿಸ್ತಾರೆ. ಈ ಪೆಟ್ಟಿಗೆ ಭೂಮಿ ಒಳಗೆ ಆವಾಗ ಅಲ್ಲಿ ಯಾರಿಟ್ಟಿದ್ರು? ಇವರು ನೇಗಿಲು ಹಾಕೋ ಕಾಲಕ್ಕೆ ನೇಗಿಲಿಗೆ ಆ ಪೆಟ್ಟಿಗೆ ಸಿಕ್ತಲ್ಲ, ಆ ನೇಗಿಲು ಹಾಕೋ ಕಾಲಕ್ಕೆ ಸಿಕ್ಕ ಪೆಟ್ಟಿಗೆನ ಯಾವ ಕಾಲಕ್ಕೆ ಯಾರಲ್ಲಿ ತೆಗೆದೋಡಿಟ್ಟಿದ್ದ? ಪ್ರೀಪ್ಲ್ಯಾಂಡ? ಪರಮಾತ್ಮಂದು ಪ್ರೀಪ್ಲ್ಯಾಂಡ್, ನಮ್ದಲ್ಲ. ಏನದು? ಅದಕ್ಕೊಂದು ಕಥೆ ಹೇಳ್ತಾರೆ. ತ್ರೇತಾಯುಗದಲ್ಲಿ ಪದ್ಮಾಕ್ಷ ಅಂತ ಒಬ್ಬ ಮಹಾರಾಜ ಇದ್ದ, ಪದ್ಮಾಕ್ಷ ಅಂತ. ಆ ಪದ್ಮಾಕ್ಷನಿಗೆ ಜಗತ್ತಿನಲ್ಲಿ ನೋಡ್ದ, ಎಲ್ಲಾ ಕಡೆಗೂ ಎಲ್ಲರೂ ದುಡ್ಡು 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 ಕಾಸು. ಆಗಿನ ಕಾಲಕ್ಕೆ ದುಡ್ಡಿಗೋಸ್ಕರ ಜನರು ಅನ್ಯಾಯ ಮಾಡುವುದು, ಸುಳ್ಳು ಹೇಳುವುದು, ಮೋಸ ಮಾಡುವುದು ಇದೆಲ್ಲ ನೋಡಿದಂತೆ ಪದ್ಮಾಕ್ಷ. ಏನೋ ಒಂದು ದುಡ್ಡಿಗೋಸ್ಕರ, ಒಂದು ಐಶ್ವರ್ಯಕ್ಕೋಸ್ಕರ ಎಷ್ಟು ಜನ ಇಷ್ಟು ಅನ್ಯಾಯಗಳು ಮಾಡ್ತಾರೆ. ತ್ರೇತಾಯುಗದಲ್ಲಿ ಅವತ್ತು ಆತಂಕ ಅಷ್ಟು ಅನ್ಯಾಯ ಅನಿಸಿದೆ ಅಂದ್ರೆ ಈಗೇನಾದ್ರು ಆತ ಇದ್ದು ಬಿಟ್ಟಿದ್ದಿದ್ರೆ ಎದೆ ಹೊಡ್ಕೊಡ್ತಾ ಇದ್ದಾರೆ. ಆವಾಗೇ ಅನ್ಯಾಯ ಅನ್ಕೊಂಡಂತೆ. ದುಡ್ಡಿಗೋಸ್ಕರ ಇಷ್ಟು ಜನ ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ ದುಡ್ಡಿಗೋಸ್ಕರ. ಅದಕ್ಕೆ ಒಂದು ಕೆಲಸ ಮಾಡಬೇಕು, ತಪಸ್ಸನ್ನ ಮಾಡಿ ಲಕ್ಷ್ಮೀದೇವಿಯನ್ನು ಮಗಳನ್ನಾಗಿ ಪಡೆದುಬಿಟ್ರೆ ಲಕ್ಷ್ಮೀದೇವಿ ನನ್ನ ಮನೆಗಿರ್ತಾಳೆ. ಆವಾಗ ತುಂಬಿದ ಐಶ್ವರ್ಯ ನನಗಿರುತ್ತೆ. ಎಲ್ಲರೂ ಮನೆಗೆ, ಪ್ರತಿಯೊಬ್ಬ ಪ್ರಜೆಗಳಿಗೆ ಒಂದು ಸ್ವಂತ ಮನೆ, ಬ್ಯಾಂಕ್ ಬ್ಯಾಲೆನ್ಸ್, ಇನೋವಾ ಕಾರು,
ಮನೆ ಕೆಲಸದವರು, ಡ್ರೈವರ್ ಇಷ್ಟಿದ್ಬಿಟ್ರೆ ಅವ್ನು ಕರ್ತವ್ಯ ಯಾಕೆ ಮಾಡ್ತಾನೆ? ಎಲ್ಲರಿಗೂ ಈ ಫೆಸಿಲಿಟಿ ಕೊಟ್ಬಿಟ್ರೆ ಕರ್ತವ್ಯ ಮಾಡೋ ಪ್ರಸಂಗ ಯಾಕೆ ಬರ್ತದೆ? ಈ ವ್ಯವಸ್ಥೆ ಮಾಡಬೇಕು ಅಂತ ಪಾಪ ಭದ್ರಾಕ್ಷ ಮಹಾರಾಜ ಆಲೋಚನೆ ಮಾಡಿ ಮಹಾಲಕ್ಷ್ಮೀ ದೇವಿಯನ್ನು ತಪಸ್ ಮಾಡಿದ. ಪರಮಾತ್ಮನ ಆದೇಶದಂತೆ ಮಹಾಲಕ್ಷ್ಮೀ ದೇವಿಯನ್ನ ಮಗಳನ್ನಾಗಿ ಪಡೆದ. ಲಕ್ಷ್ಮೀ ದೇವಿ ಮಗಳಾಗಿ ಹುಟ್ಟಿತು. ತ್ರೇತಾಯುಗಾದು ಆ ಮಹಾತಾಯಿ ಲಕ್ಷ್ಮೀ ದೇವಿ ಅಂತ ಭದ್ರಾಕ್ಷನಿಗೂ ಗೊತ್ತಿದೆ. ಅವತಾರ ಮಾಡಿದ ಲಕ್ಷ್ಮೀ ದೇವಿಗೆ ನಾನು ಲಕ್ಷ್ಮಿ ಎಂದು ಗೊತ್ತಿದ್ದೆ. ಲಕ್ಷ್ಮೀ ದೇವಿ ಬಂದಿದ್ದಾಳೆ. ಆ ಮಹಾತಾಯಿ ಅವತಾರ ಮಾಡುವ ಕಾಲಕ್ಕೆ ಕೂಸಾಗಿ ಅವತಾರ ಮಾಡಿದ್ರು, ದೊಡ್ಡವರಾಗಿ ಬೆಳೆದಿತ್ತು. ಇಷ್ಟು ಯೌವನ ನಮ್ಮಮ್ಮಂಗೆ, ಜಗಜ್ಜನನಿಗೆ. ಸರಿ, ಸುಂದರಿ ಏನು ನೋಡಿದವ್ರಿಗೆಲ್ಲ ತಲೆ ಸುತ್ತು ಬರ್ತಾ ಇದೆ ಅಂತ ಲಕ್ಷ್ಮೀ ದೇವಿ. ರಾವಣನ ಕಾಲ ಅದು. ಒಮ್ಮೆ ಎಲ್ಲೋ ಉದ್ಯಾನವನದಲ್ಲಿ ದೇವರ ಪೂಜೆಗೆ ಹೂ ಬಿಡಿಸ್ತಾ ಇದ್ದಾಳೆ ಪಾಪ ನಮ್ಮಮ್ಮ. ಉದ್ಯಾನವನದಲ್ಲಿ ನಿಂತುಕೊಂಡು ಆಕಾಶ ಮಾರ್ಗವಾಗಿ ವಿಮಾನದಲ್ಲಿ ಹೋಗ್ತಿದ್ದ ರಾವಣ. ಅವಳ ನೋಡ ಕಣ್ಣಿಗೆ ಬಿದ್ದು ಲಕ್ಷ್ಮೀದೇವಿ. ಅಂದ ಅವಳು, ನಾನು ಇಷ್ಟು ಜನ ಸ್ತ್ರೀಯರನ್ನ ನೋಡಿದ್ದೀನಿ ಜೀವನದಲ್ಲಿ, ಇಂತಹ ಸೌಂದರ್ಯ ನನಗೆ ತಲೆ ತಿರುಗ್ತಾ ಇದೆ, ಅಂತಹ ಸೌಂದರ್ಯವತಿ ಇವಳು ಅಂತ ಅವನಿಗೆ ಅನಿಸ್ತು. ತಿಳ್ಕೊಂಡ ಯಾರು ಇವಳು ಅಂತ. ಪದ್ಮಾಕ್ಷರ ಮಗಳು ಅಂತ ಗೊತ್ತಾಯ್ತು. ಪದ್ಮಾಕ್ಷರ ಹೆಸರು ಬಂದೇ ಬಿಟ್ಟ. ಪದ್ಮಾಕ್ಷ, ನಿನ್ನ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡುವುದಿಲ್ಲ. ಪದ್ಮಾಕ್ಷನ್ ಗೊತ್ತು ಇದು ಪರಮಾತ್ಮನ ಸೊತ್ತು ಅಂತ. ಯಾಕೆ? ಲಕ್ಷ್ಮೀದೇವಿ ಅಂತ ಅವನಿಗೆ ಗೊತ್ತಿಷ್ಟೇ ಇದಲ್ಲ. ಲಕ್ಷ್ಮೀದೇವಿ ಅಂತಲೇ ನನ್ನ ಮಗಳನ್ನಾಗಿ ಪಡೆದಿತ್ತು. ಅಂದ್ರೆ ನನ್ನ ಮಗಳು ಲಕ್ಷ್ಮಿ ಮಗಳಾಗಿ ಬಂದಿದ್ರು ಕೂಡ ಅವಳಿಗೆ ಸರಿಯಾದ ಜೋಡಿ ನಾರಾಯಣ. ನಾರಾಯಣನೇ ತನ್ನ ಕಾಲಕ್ಕೆ ಬಂದು ತಾನು ಅವಳನ್ನು ಸ್ವೀಕಾರ ಮಾಡಲಿ ಅಂತ ಅವನು ವರ ಹುಡುಕುವ ವ್ಯವಹಾರವೇ ಇಟ್ಕೊಳ್ಳಿ. ಆದ್ರೆ ಬಲವಂತ ಮಾಡಿ ರಾವಣ ಬಂದ, ನಿನ್ನ ಮಗಳನ್ನು ನನಗೆ ಕೊಟ್ಟು ಲಗ್ನ ಮಾಡುದು. ಅವಳಿಗೆ ಸತ್ಯನ ಮದುವೆ ಮಾಡುವ ಉದ್ದೇಶವೇ ಇಟ್ಕೊಂಡಿಲ್ಲ. ಆಯಾ ಕಾಲಕ್ಕೆ ಯಾರ್ಯಾರಿಗೆ ಏನೇನು ನಡೀಬೇಕು ಸಂಸ್ಕಾರಗಳು ನಡೀಲೇಬೇಕು. ವಯಸ್ಸಿಗೆ ಬಂದಿರೋ ಹೆಣ್ಣು ಮಕ್ಕಳನ್ನ ಸದ್ಯಕ್ಕೆ ನಾವು ಮದುವೆ ಮಾಡಲ್ಲ ಅಂತ ಮನೆಗೆ ಇಟ್ಕೋಬಾರ್ದು, ಮದುವೆ ಮಾಡಬೇಕು. ಆದ್ರಿಂದ ಮರ್ಯಾದೆಯಿಂದ ನೀನು ಕೊಡ್ತೀಯೋ ಅವಳು ಹೊತ್ಕೊಂಡು ಹೋಗ್ಬಿಡೋಲ್ಲ. ಇಲ್ಲ ಹೊತ್ಕೊಂಡು ಹೋಗಬಾರದು ಅಂತಿದ್ರೆ ನಾಜೂಕಾಗಿ ನೀನು ನನ್ನ ಮಗಳು ಕೊಟ್ಟು ಮದುವೆ ಮಾಡಬೇಕು. ಇಲ್ಲ ಸ್ವಯಂವರ ಮಾಡು. ಯಾಕಂದ್ರೆ ಸ್ವಯಂವರ ಕ್ಷತ್ರಿಯರಿಗೆ ಧರ್ಮ. ಸ್ವಯಂವರದಲ್ಲಿ ಗೆದ್ದು ತಗೊಂಡು ಹೋಗ್ಬೋದು. ಸ್ವಯಂವರ ಮಾಡಿ. ಸರಿ, ಸ್ವಯಂವರ ಏನು ಅಂತ ನಾಳೆ ಅನೌನ್ಸ್ ಮಾಡ್ತೀವಿ, ಈಗ ಜಾಗ ಖಾಲಿ ಮಾಡೋದು. ಪದ್ಮಾಕ್ಷ ರಾವಣ ಹೊಟ್ಟೋದ, ಮಾರನೇ ದಿವಸ ಬಂದ. ಏನಿನ್ ಸ್ವಯಂವರ ಅನೌನ್ಸ್ ಮಾಡಿದ್ರು. ಏನ್ ಸ್ವಯಂವರ? ಯಾರು ತಮ್ಮ ದೇಹದ ಕಾಂತಿಯಿಂದ ಜಗತ್ತನ್ನೆಲ್ಲ ಪ್ರಕಾಶ ಮಾಡ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಡ್ತೀನಿ. ಯಾವಾಗ ಹರಿಕತೆ ಅವರು ದೇಹದ ಕಾಂತಿಯಿಂದ ಜಗತ್ತೆಲ್ಲ ಬೆಳಕು ಮಾಡಬೇಕು. ಅವ್ರು ಎಷ್ಟೇ ಕೆಂಪುಗಿದ್ರು ಅವ್ರ ನೆರಳು ಕರಳು ಬೀಳುತ್ತೆ ಅಲ್ವಾ? ಇನ್ನು ಜಗತ್ತು ಬಿಳಿ ಮಾಡೋದಿದೆ ಬೆಳಕು. ಎಲ್ಲ ಬಂದವರೆಲ್ಲ ರಾಜಮಹಾರಾಜರು, ಲಕ್ಷ್ಮೀದೇವಿ ಸ್ವಯಂವರದ ಮಹಾತಾಯಿ, ಇವಳನ್ನು ಮದುವೆ ಮಾಡೋದು ಟ್ರೈನ್ ಅಂತ ಕೆಲವರು ಟ್ರೈ ಮಾಡ್ತಾರಲ್ಲ. ನೋಡೋಣ, ಟ್ರೈ ಮಾಡೋಣ, ಸಿಗಲಿ ಅಂತ. ಸಿಗದಿದ್ರೆ ದುಃಖ ಇಲ್ಲಪ್ಪ, ಸಿಕ್ಕರೆ ಲಾಭನ ನೋಡೋಣ. ಕೆಲವರು ಚೀಮುಗಳಿಗೆ ಹಾಕ್ಬಿಡ್ತಾರೆ ಅಂತದ್ದೆ. ನೋಡಿ, ಬಂದ್ರೆ ನಮ್ದು ಕೊಡ್ಲಿಲ್ಲ ಸೇರಿ ಹೆಚ್ಚಿಗೆ ಇದ್ದವ್ರು ಹಂಗೆ ಹಾಕ್ಬೋದು ಅಷ್ಟೇ. ಅದನ್ನೇ ನಂಬ್ಕೊಂಡಿದ್ದವ್ರು ಏನು ಹಾಕ್ತಾರೆ ಸರಿ. ಇಲ್ಲಿ ಏನಾಯ್ತು ನೋಡೋಣ, ವಿಚಾರ ಮಾಡೋಣ ಅಂತ ಏನು ಸಾವಿರಾರು ಜನ ರಾಜ ಮಹಾರಾಜಗಳು ಬಂದಂತೆ ಅಲ್ಲಿ ಬಂದಂತಾರೆ. ಏನ್ ಸ್ವಯಂವರ? ತಮ್ಮ ತಪಶಕ್ತಿಯಿಂದ, ತಮ್ಮ ದೇಹದ ಕಾಂತಿಯಿಂದ ಜಗತ್ತನ್ನ ಬೆಳಕನ್ನಾಗಿ ಯಾರು ಬೆಳಕು ಮಾಡ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಡ್ತೀನಿ ಅನೌನ್ಸ್ ಮಾಡಿದ. ನಂಗೆ ಅನೌನ್ಸ್ ಮಾಡಿದ ತಕ್ಷಣ ಎಲ್ಲ ರಾಜರುಗಳು ಬಂದಿದ್ರಲ್ಲ ಅವರೆಲ್ಲ ರಾವಣತ್ರ ಪಿನ್ನಿಟ್ರು. ಪಿನ್ ಮಾಸ್ಟರ್ಗಳು, ಇದೆಲ್ಲ ನಡೆಯೋದಲ್ಲ, ಇದೆಲ್ಲ ಬಹಳ ಕಷ್ಟ, ಇದೆಲ್ಲ ಎಲ್ಲಿ ನಡೆಯುತ್ತೆ, ಆದ್ರಿಂದ ನಾವು ಇದನ್ನ ಅಂಗೀಕಾರ ಮಾಡೋದಿಲ್ಲ ಅಂತ ರಾವಣ ನೀನೇ ಹೇಳು ಅಂತ ರಾವಣ ಕೈಲಿ ಹೇಳಿ. ರಾವಣ ಅಂದ, ನಿಮಗೆಲ್ಲ ಇವನು ಮಾಡಿರುವ ಸ್ವಯಂವರ ಒಪ್ಪಿಗೆ ಇದೆಯಾ ಅಂತ. ಸ್ವಯಂವರ ಯಾರಿಗೂ ಒಪ್ಪಿಗೆ ಇಲ್ಲ ಅಂದ್ರೆ ಆ ಸ್ವಯಂವರ ಬೇಕೆ. ಆ ಸ್ವಯಂವರ ಕನ್ಸಿಡರ್ ಮಾಡಲ್ಲ ಅವನು. ಪ್ರತಿಯೊಬ್ಬರು ಅಂದ್ರು, ನಮಗೆ ಈ ಸ್ವಯಂವರದಲ್ಲಿ ನಂಬಿಕೆ ಇಲ್ಲ, ಈ ಸ್ವಯಂವರದಲ್ಲಿ ವಿಶ್ವಾಸ ಇಲ್ಲ, ಯಾರು ತಮ್ಮ ದೇಹದ ಕಾಂತಿಯಿಂದ ಇಡೀ ಜಗತ್ತನ್ನು ಬೆಳಕು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಆದ್ರಿಂದ ಈ ಸ್ವಯಂವರ ಯಾರು ನಾವು ಅಂಗೀಕಾರ ಮಾಡಲ್ಲ, ಬೇರೆ ಸ್ವಯಂವರ ಏರ್ಪಾಟ್ ಮಾಡು ಅಂದ್ರು. ಸ್ವಯಂವರ ಏರ್ಪಾಟ್ ಮಾಡೋದಂದ್ರೆ ಇದೊಂದೇ ಸ್ವಯಂವರ ನಾ ಹೇಳೋದು. ಅವ್ರು ಯುದ್ಧಕ್ಕೆ ಬಾ ಅಂತ ರಾವಣ ಕೇಳ್ತ. ಇಲ್ಲ, ಕ್ಷತ್ರಿಯರಿಗೆ ಒಂದು ನಿಯಮ,
ಯುದ್ಧಕ್ಕೆ ಬಾ ಅಂದಾಗ ಯುದ್ಧ ಮಾಡು, ಇಲ್ಲ ಕಾಂಪ್ರಮೈಸ್ ಆಗ. ಕಾಂಪ್ರಮೈಸ್ ಆದ್ರೆ ನನ್ನ ಮಗನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದಾಗ ಯುದ್ಧ ಆದರೂ ಮಾಡಬೇಕು. ಸರಿ, ನಾನು ಯುದ್ಧ ಮಾಡಿ ಸತ್ತ ಸಿಗ್ತಾ ಇಲ್ಲ, ಯುದ್ಧಕ್ಕೆ ಬರ್ತೀನಿ. ಸರಿ, ಯುದ್ಧ ಮಾಡ್ತೀನಿ ಅಂತ ಅವನು ರಾವಣ ಮಹಾಬಲಿಷ್ಠ, ಬ್ರಹ್ಮದೇವರು ವರ, ರುದ್ರದೇವರು ವರ, ಪದ್ಮಾಕ್ಷ ಮುದುಕ ಪಾಪ ಯುದ್ಧದಲ್ಲಿ ಸತ್ತ. ಅವನು ಸತ್ತ ತಕ್ಷಣ ಪದ್ಮಾಕ್ಷನ ಹೆಂಡತಿ ಅಗ್ನಿ ಪ್ರವೇಶ ಮಾಡಿದ. ಲಕ್ಷ್ಮೀದೇವಿ ಮಾಯಾವ, ಅವಳ ಹೆಸರೇ ಮಾಯಾದೇವಿ. ಮಾಯಾವ ಇಷ್ಟೆಲ್ಲ ಕಷ್ಟಪಟ್ಟಿದ್ದೆ ಅವಳಿಗೋಸ್ಕರ, ಅವಳೇ ಮಾಯ ಆಗುತ್ತಲ್ಲ ಅನ್ಕೊಂಡ. ಏನಾಯ್ತು, ಆಕಾಶ ಮಾರ್ಗ ಹೋಗ್ತಾ ಇದ್ದ, ಒಂದು ಕಾಡಲ್ಲಿ ಒಂದು ನದಿ ಹರಿತಾ ಇದೆ. ಆ ನದಿ ತೀರದಲ್ಲಿ ಒಂದು ಕಲ್ಲು ಬಂಡೆ ಮೇಲೆ ಕುತ್ಕೊಂಡು ಧ್ಯಾನ ಮಾಡ್ತಾ ಕೂತಿದ್ದಾಳೆ ಇದೇ ಲಕ್ಷ್ಮೀದೇವಿ. ಅಲ್ಲಿ ಮಾಯಾಗಿ ಪ್ರತ್ಯಕ್ಷ ಆಗಿದ್ದಾರೆ. ಕೆಳಗಿಳಿದ ರಾಮ, ಕೆಳಗಿಳಿದು ಮರ್ಯಾದೆಯಿಂದ ಸ್ವಯಂವರದಲ್ಲಿ ನಾನು ನಿನ್ನನ್ನು ಗೆದ್ದಿದ್ದೀನಿ ನಿಮ್ಮಪ್ಪನ ಹತ್ರ. ನನಗೆ ಸ್ವಯಂವರದಲ್ಲಿ ಗೆಲ್ಲಿಲ್ಲ ಅವನು ಹೇಳಿದ್ದಂಗೆ, ಅವರ ಅಪ್ಪನ ಕೊಂದಿದ್ದಾನೆ, ತಾಯಿ ಅಗ್ನಿಪ್ರವೇಶ ಮಾಡಿದ್ದಾರೆ, ಆದ್ರಿಂದ ನೀನು ನನಗೆ ಬೇಕೇ ಬೇಕು ಅಂತ ಅವಳು ಹೆರಿಗೆ ಹಿಡಿದು ಎಳೆಯಬಹುದು. ಲಕ್ಷ್ಮೀದೇವಿ ಮಾಡಿದ್ಲು. ಹಿಂಗಂದ್ಲು, ದೊಡ್ಡ ಹೋಮದ ಗುಂಡ ಸೃಷ್ಟಿ ಆಯ್ತು. ದಗದಗ ಅಗ್ನಿ ಉಳಿತಾ ಇತ್ತು. ಅವನಿಗೆ ಎದುರಿಗೆ ಅವನು ನೋಡ್ತಾನೆ ಅಗ್ನಿ ಒಳಗೆ ಹಾರಿತು. ಇಂಥ ಸುಂದರಿ ಅಗ್ನಿ ಒಳಗೆ ಹಾರಿಬಿಡ್ತಾನೆ, ಇಂಥ ಸುಂದರಿನ ಕಳ್ಕೊಂಡ್ಬಿಟ್ನೆ ಅಂತ ಮನಸ್ಸಾಗ ಅನ್ಕೊಂಡ್ಬಿಟ್ಟು ಹೊಟ್ಟೋಗ್ತ. ಸ್ವಲ್ಪ ದಿವಸ ಹಾಗೆ ಇರ್ತಿದ್ದ, ಅದು ಆಗೋಯ್ತು. ಅದು ಶಾಸ್ತ್ರ ಕ್ಲೋಸ್ ಅಂತ ಅನ್ಕೊಂಬಿಟ್ಟ, ಅದು ಸತ್ತು ಹೋಗುತ್ತೆ ಅನ್ಕೊಂಬಿಟ್ಟ. ಆಮೇಲೆ ಇನ್ನೊಂದು ಸರಿ ಎಲ್ಲ ಸಂಚಾರ ಮಾಡ್ತಾ ಇದ್ದ, ಅದೇ ಲಕ್ಷ್ಮೀ ದೇವಿ ಧ್ಯಾನ ಮಾಡ್ತಾ ಕೂತಿದ್ದು ಮತ್ತೆ ಹೋದ. ಇವರು ಯಾವಾಗ ಅವ್ರು ಅಗ್ನಿವರೆಗೆ ಹಾರಿಬಿಟ್ಟಿದ್ಲಲ್ಲ ಅನ್ಕೊಂಡ, ಮತ್ತೆ ಕೆಳಗಿಲ್ಲ, ಮತ್ತೆ ಅವ್ರು ಮುಚ್ಚಕ್ಕೆ ಹೋದ. ಹಿಂಗಂದು ಅಗ್ನಿ ಸೃಷ್ಟಿ ಆಯ್ತು, ಅಗ್ನಿ ಹಾರಿ. ಓ, ಮಕ್ಕಳ ಆಟ ಆಡ್ತಾ ಇದ್ದಾರ. ಅವನಿಗೂ ಅಗ್ನಿಸ್ತಂಭನ ಜಲಸ್ತಂಭನ ವಿದ್ಯೆ ಅವನಿಗೂ ಬರ್ತಾ ಇತ್ತು ರಾವಣನಿಗೆ. ಅದಕ್ಕೆ ಅವನೇನು ಮಾಡ್ದ, ಕಣ್ಣು ಮುಚ್ಕೊಂಡು ಬೆಂಕಿ ಹಾಕ್ಬಿಟ್ಟ ಮತ್ತಾನೆ. ಆ ಮಂತ್ರ ಬರೋದಿಲ್ಲ ನೋಡ್ದ, ಚಡಕಾಡ್ಬಿಟ್ಟ. ಅಲ್ಲಿ ಹಾರಿನ ಸುಂದರಿ ಕಾಣಿಸ್ಲೇ ನಮ್ಗೆ. ಇಲ್ಲಿ ಹಾರಿದ್ಲಲ್ಲ ಎಲ್ಲೋ ಎಲ್ಲ ಕಡೆ ಹುಡುಕದ. ಆದ್ರೆ ಹೆಣ್ಣಿಗೋಸ್ಕರ ಬಂದ, ಅವನಿಗೆ ಹೊಂದು ಸಿಗ್ತದೆ. ಏನಾಯ್ತು, 5 ವಜ್ರಗಳು ಸಿಗ್ತದೆ. ಒಂದು ಡೈಮಂಡ್ ರಿಂಗ್ ಮಾಡಿಸ್ಬೇಕು ಅಂದ್ರೆ ಹೆಂಗಿದೆ ಕಷ್ಟ. ಇಂತಿಂತಾವು ಒಂದು 5 ಡೈಮಂಡ್, ಪ್ಯೂರ್ ಡೈಮಂಡ್, ಅಮೇರಿಕನ್ ಡೈಮಂಡ್ ಅಲ್ಲ, 5 ಸಿಕ್ತಂತೆ. ಅದನ್ನ ದೊಡ್ಡ ಬಂಗಾರದ ಪೆಟ್ಟಿಗೆ ತರಿಸಿ, ಬಂಗಾರದ ಪೆಟ್ಟಿಗೆಯನ್ನು ಅದನ್ನು ಹಾಕಿ ಅದನ್ನ ಲಾಕ್ ಮಾಡಿಸಿ ತಗೊಂಡು ಮಂಡೋದ್ರಿ ಹೆಸರು ಒಂದೊಂದು ಹತ್ರ ಇಷ್ಟಿದ್ರೆ 5 ಹತ್ರ ಇದಕ್ಕಿಂತ ಪೆಟ್ಟಿಗೆ ಬೇಕಾಗುತ್ತೆ. ಬಂಗಾರದ ಪೆಟ್ಟಿಗೆ ತರಿಸ್ದ, ಅವನಿಗೆ ಕಮ್ಮಿ. ಬಂಗಾರದ ಪೆಟ್ಟಿಗೆಯಲ್ಲಿ 5 ವಸ್ತ್ರಗಳನ್ನು ಇಟ್ಟು ಬೀಗ ಹಾಕಿ ಆ ಪೆಟ್ಟಿಗೆ ತರಿಸ್ದ. ಹೆಣ್ಣಿಗೋಸ್ಕರ ಹಾಳಿದೆ ಬೆಂಕಿಯಲ್ಲಿ, ಆದ್ರೆ ಹೆಣ್ಣು ಸಿಗಲಿಲ್ಲ, ವಸ್ತ್ರ ಸಿಕ್ಕಿದೆ, ಯಾವುದೋ ಒಂದು ತಗೊಂಡ ಹೋದ ಮನೆಗೆ. ಆಗ ಮಂಡೋದರಿ ಹೇಳಿದಂತೆ, ಮಂಡೋದರಿ, ಇವತ್ತಿನ ಸಂಚಾರದಲ್ಲಿ ನನಗೆ ಅದ್ಭುತವಾದ ಅಮೂಲ್ಯವಾದ ಒಂದು ಉಡುಗೊರೆ ತಂದಿದ್ದೀನಿ ಅನ್ನಂತ. ಹೆಂಗಸರಿಗೆ ಪಾಪ ಅವರು ಕೇಳಿ 4 ಸರಿ ಕೇಳಿ 1 ಸರಿ ತಂದುಕೊಟ್ರಿ ಅದು ಆನಂದ ಪಡ್ತಾರೆ. ಇನ್ನು ಕೇಳದೇ ತಂದು ಕೊಟ್ಬಿಟ್ರೆ ಗಂಡ ಅವತ್ತು ಏನು ಆನಂದವೋ ಆನಂದ. ನಿಮ್ಗೇನು ಇಷ್ಟ ಹೇಳ್ರಿ, ಅಡಿಗೆ ಮಾಡ್ತೀನಿ. ಅದಕ್ಕೆ ಮಂಡೋದರಿಗೆ ಆಶ್ಚರ್ಯ ಆಯ್ತು. ನಾನು ಬೇಕು ಅಂದ್ರೂ ಕೂಡ ತಿರುಗಿ ನೋಡದೇ ಇದ್ದ ಗಂಡ ಇದಕ್ಕಿದ್ದಂಗೆ ಉಡುಗೊರೆ ತಂದ ಅಂದ್ರೆ ಸಮಥಿಂಗ್ ಸ್ಪೆಷಲ್ ಅಂತ ಅರ್ಥ. ಸರಿ, ಬಂದ ರಾವಣ ಬಂಗಾರದ ಪೆಟ್ಟಿಗೆ ತಂದು ಹೇಳಿದ್ರು, ನನಗೆ ಅಮೂಲ್ಯವಾದ ರತ್ನಗಳನ್ನು ತಂದಿದ್ದೀನಿ, ಇದಿಷ್ಟು ದಿನಿಗೆ ತಗೋ ಅಂತ. ಏನಂತ ಅರ್ಥ ವಿಶೇಷ ಏನ್ರಿ? ಏನಿಲ್ಲ, ನಿನ್ನ ಹೆಂಡತಿ ಅಂತ, ಅದಕ್ಕೋಸ್ಕರ ತಗೋ. ಆ ಪೆಟ್ಟಿಗೆ ತೆಗೆದು ನೋಡ್ತಾರೆ, ಒಂದು ಪುಟಾಚಿ ಕೂಸು ಕಿರಿಕಿರಿ ಅಂತ ಒಂದು ಹೆಣ್ಣು ಕೂಸು ಹಾಕೊಂಡಿದ್ದೇನೆ. ಇದೇ ಹೊಡ್ಕೊಂಬಿಟ್ಟ. ನಾನು ವಜ್ರಗಳು ಇಟ್ಕೊಂಡ್ ಬಂದಿದ್ದೀನಿ, ಈ ಬರೋ ಜೊತೆಗೆ ನೀವು ಹೆಣ್ಣಾಗ್ಬಿಟ್ಟಿರೋಲ್ಲ. ಇಲ್ಲಿ ಬಂದೋದ್ರಿ ಅಂದ್ರು, ಏನ್ರಿ ಮಗು ಇದು, ಯಾವ್ದಿದು? ಗಂಡ ಹೆಂಡತಿಗೆ ತಪ್ಪು ಮಾಡಿ ರೆಡ್ ಹ್ಯಾಂಡಲ್ಲಿ ಸಿಕ್ಕಾಕೊಂಡ್ಬಿಟ್ಟ ಅಂದ್ರೆ ಬೇಡ, ಅವನು ಬದೀತಿ. ಅವನಿಗೆ ಅಯೋಮಯ ಆಗೋಗ್ಬಿಟ್ಟು ರಾಮನಿಗೆ. ನಾನು ತಂದಿದ್ದು ವಜ್ರಗಳು, ಈ ಹೆಣ್ಣು ಮಗು ಯಾವಾಗಾಯ್ತು, ಏನಿದು ಅರ್ಥ ಇಲ್ಲ ಅವನಿಗೆ. ಅವನು ಏನ್ ನಿಜ ಹೇಳ್ರಿ, ಏನ್ ನಡೀತು ನಿಜ ಹೇಳ್ರಿ, ಅವನು ನಡೆದಿದ್ದೆಲ್ಲ ಹೇಳ್ದ. ಅಯ್ಯಯ್ಯೋ, ಅಲ್ರಿ ಹುಟ್ಟುತ್ತಾ ಈ ಸ್ವಯಂವರದ ನೆಪದಲ್ಲಿ ತಂದೆ ತಾಯಿಯಿಂದ ಬಲಿ ತಗೊಂಡಿದೆ ಈ ಮಗು.
ಈ ಮಗು ಬೇಡ ನನಗೆ, ಈ ಮಗುನ ಕೊಂದು ಹಾಕ್ಬಿಡ್ತೀನಿ ಖಡ್ಗೆ ಶಿಶು ಹತ್ಯೆ ಮಾಡೋದು ಬೇಡ, ಇದು ನಮ್ಮ ಅರಮನೆಯಲ್ಲಿ ಇರೋದು ಬೇಡ, ಏನ್ ಮಾಡೋಕ್ಕೂ ಮಾಡ್ಕೊಳ್ಳೋದು. ಸರ ಅವನೇನ್ ಮಾಡ್ದ, ಆ ಪೆಟ್ಟಿಗೆನ ಲಾಕ್ ಮಾಡುತ್ತ ಅದನ್ನ ಸಮುದ್ರಕ್ಕೆ ಸಾಕ್ತಿದ್ದ, ಸಮುದ್ರದೊಳಗೆ ಬಿಸಾಕ್ತಿದ್ದ ಆ ಪೆಟ್ಟಿಗೆ ಕೂಸಿನ ಸಮೇತ ಸಮುದ್ರಕ್ಕೆ ಬಿಸಾಡಿದ್ದು ಸಮುದ್ರದೊಳಗೆ ಹೋಗಿ ಭೂಮಿಯ ಒಳಗಡೆಯಿಂದ ತೇಲ್ಕೊಂಡು ಜನಕ ಮಹಾರಾಜನ ಭೂಮಿಯ ಜಮೀನಿನೊಳಗೆ ಬಂದು ಸೇರ್ಕೊಳ್ತಾ ಪೆಟ್ಟಿಗೆ. ಆಗ ಜನಕ ಮಹಾರಾಜ ನೇಗಿಲು ಹಾಕಿದಾಗ ಸಿಕ್ಕ ಪೆಟ್ಟಿಗೆನೆ ಈ ಪೆಟ್ಟಿಗೆ ಅನ್ನೋದನ್ನ ನಮಗೆ ವೇದವ್ಯಾಸರು ಈ ಕಥೆ ತಿಳಿಸ್ತಾರೆ. ಈ ಕ್ರಮದಲ್ಲಿ ಸೀತಾದೇವಿಯರು ಸಿಕ್ಕ ಕ್ರಮವನ್ನ, ಪೆಟ್ಟಿಗೆಯ ಕಥೆಯನ್ನ ನಮಗೆ ಬೇರೆ ಪುರಾಣಗಳಲ್ಲಿ ತಿಳಿಸಿಕೊಡ್ತಾರೆ. ಜಗತ್ಪತಿಯಾದ ರಾಮದೇವರು ಅವತಾರ ಮಾಡಿದ್ರು, ಜಗಜ್ಜನನಿಯಾದ ಸೀತಾದೇವಿ ಅವತಾರ ಮಾಡಿದ್ದಾಳೆ. ಇವರಿಬ್ಬರ ಸೀತಾ ಕಲ್ಯಾಣದ ಘಟ್ಟವನ್ನ, ಅಹಲ್ಯ ಉದ್ಧಾರವನ್ನ, ಮತ್ತೆ ವಿಶ್ವಾಮಿತ್ರ ಋಷಿಗಳು ಬಂದು ಯಜ್ಞ ಸಂರಕ್ಷಣೆ ಮಾಡಿದ ವಿಚಾರವನ್ನ ಇದೆಲ್ಲ ನಾಳೆ